Wings Creations, College of Art, Media and Design. Admissions are open for Diploma in Filmmaking and VFX, Diploma in 3D and 2D Animation, Graphic Design and Web Design, Interior Design, Industrial Design, Advanced Game Design, Video Communication Design, Photography, Rotoscopy and Stereoscopy. We provide bachelor degree for Mysore University. Wings Creations, College of Art, Media and Design, number 16, 5th Cross, 6th Block, Koramangala, Bangalore 95. Mobile 99001 07132. Phone 80507 55083. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕ್ಸಿಟಿ. ನಾನು ನಿಮ್ಮ ರಾಜೇಶ್ವರಿ. ನಿಮ್ಮೆಲ್ಲರಿಗೂ ವಿಂಗ್ಸ್ ಕ್ರಿಯೇಷನ್ ಅರ್ಪಿಸುವ ಕ್ರಿಯೇಟಿವ್ ಕೆರಿಯರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸೊ ಇವತ್ತಿನ ನಮ್ಮ ಕ್ರಿಯೇಟಿವ್ ಕೆರಿಯರ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ವಿಂಗ್ಸ್ ಕ್ರಿಯೇಷನ್ನ ಡೈರೆಕ್ಟರ್ ಸೌಮ್ಯ ಅವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸೊ ಮ್ಯಾಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ಆಸ್ ಪರ್ ಯು ಪೀಪಲ್ ನೋ, ಅಂದರೆ ಲಾಸ್ಟ್ ಶೋ ಅಲ್ಲೆಲ್ಲ ನಾವು ಮಾತಾಡಿದ್ವಿ, ಲೈಕ್ ಸೆಕೆಂಡ್ PU ಸ್ಟೂಡೆಂಟ್ಸ್ ಎಕ್ಸಾಮ್ ಮುಗೀತು. ಸೊ ಇಟ್ಸ್ ಯುವರ್ ಟೈಮ್ ಟು ಡಿಸೈಡ್ ಯುವರ್ ಕೆರಿಯರ್ ಅಂತ ಎಲ್ಲ ಮಾತಾಡಿದ್ವಿ. ಸೊ ಆನಿಮೇಷನ್ ಬಗ್ಗೆನೂ ನಿಮಗೆ ಸ್ವಲ್ಪ ಎಲ್ಲ ಹೇಳಿದ್ವಿ. ಸೊ ಇನ್ನೊಂದು ಆಪರ್ಚುನಿಟಿ ಏನು ಅಂದರೆ, ಲೈಕ್ ನೀವು ಯಾರ್ಯಾರು ಆನಿಮೇಷನ್ಗೆ ಜಾಯಿನ್ ಆಗಬೇಕು ಅಂತ ಅನ್ಕೊಂಡಿದ್ರೆ ಆರ್ ಯು ಗಿವಿಂಗ್ ಥಾಟ್ ಆಫ್ ಇಟ್, ನಿಮ್ಗೆ ಒಳ್ಳೆ ಆಪರ್ಚುನಿಟಿ ಇದೆ. ಏನು ಅಂದರೆ ನೆಕ್ಸ್ಟ್ ಸ್ಯಾಟರ್ಡೇಯಿಂದ ವಿಂಗ್ಸ್ ಕ್ರಿಯೇಷನ್ ಅಲ್ಲಿ ಕೌನ್ಸಿಲಿಂಗ್ ನಡೀತಾ ಇದೆ. ಲೈಕ್ ಫಾರ್ ಅದು ನಿಮ್ಗಷ್ಟೇ ಅಲ್ಲ, ನಿಮ್ಮ ಪೇರೆಂಟ್ಸಿಗೆ ಕೂಡ ಕೌನ್ಸಿಲಿಂಗ್ ಇಟ್ಸ್ ಫ್ರೀ ಆಫ್ ಕಾಸ್ಟ್. ಸೊ ಲೈಕ್ ಯಾರೆಲ್ಲ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಇದ್ರು, ಲೈಕ್ ದೋಸ್ ಆರ್ ವೆರಿ ಇಂಟ್ರೆಸ್ಟೆಡ್, ಅವರು ನಾನು ಹೇಳೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ನಂಬರ್ ನೋಟ್ ಡೌನ್ ಮಾಡ್ಕೊಳ್ಳಿ, 9900107132ಗೆ ಕಾಲ್ ಮಾಡಿ. ಸೊ ಇನ್ನೊಂದ್ಸತಿ ನಂಬರ್ ರಿಪೀಟ್ ಮಾಡ್ತೀನಿ, 9900107132ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಸೊ ನಮ್ಮ ಜೊತೆ ಸೌಮ್ಯ ಮ್ಯಾಮ್ ಇದ್ದಾರೆ, ನಿಮ್ಗೆ ಇನ್ನಷ್ಟು ಎಕ್ಸ್ಪ್ಲೇನ್ ಮಾಡ್ತಾರೆ ಲೈಕ್ ಕೌನ್ಸಿಲಿಂಗ್ ಹೇಗೆ ತೊಗೊಳ್ತಾರೆ, ಸೊ ವಾಟ್ ಆಲ್ ಯು ಕ್ಯಾನ್ ಡೂ ಇನ್ ದಾಟ್ ಅಂತ. ಫಸ್ಟ್ ಆಫ್ ಆಲ್, ನಾನು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೆ ಪೇರೆಂಟ್ಸ್ಗೆ ದಟ್ ವಿ ಆರ್ ಹ್ಯಾವಿಂಗ್ ಅ ಕೆರಿಯರ್ ಕೌನ್ಸಿಲಿಂಗ್ ಕ್ಯಾಂಪ್ ನಮ್ಮ ವಿಂಗ್ಸ್ ಕ್ರಿಯೇಷನ್ಸ್ ಅಲ್ಲಿ. ಸೊ ಇದರಿಂದ ಏನು ಪ್ರಯೋಜನ, ನಿಮ್ಮ ಫಸ್ಟ್ ಕ್ವೆಶನ್ ಇರ್ಬೋದು. ಸೊ ಇದರಿಂದ ನಿಮಗೆ ಫಸ್ಟ್ ಆಫ್ ಆಲ್ ಈ ಇಂಡಸ್ಟ್ರಿ ಯಾವ ಥರ ವರ್ಕ್ ಆಗುತ್ತೆ, ಈ ಇಂಡಸ್ಟ್ರಿಲಿ ಪ್ಲೇಸ್ಮೆಂಟ್ಸ್ ಯಾವ ಥರ ಇದೆ, ನಿಮ್ಮ ಮಕ್ಕಳಲ್ಲಿ ಆ ಥರ ಕ್ವಾಲಿಟೀಸ್ ಇದೆಯೋ ಅಲ್ಲೋ ನಿಮಗೆ ಗೊತ್ತು. ಸೊ ಹಾಗಾಗಿ ವಿ ವಾಂಟ್ ದಿಸ್ ಕೌನ್ಸಿಲಿಂಗ್ ಸೆಷನ್ ಟು ಬಿ ವಿತ್ ಯುವರ್ ಚೈಲ್ಡ್. ಸೊ ಅದರಲ್ಲಿ ನಾವು ಏನು ಡಿಸೈಡ್ ಮಾಡ್ಬೋದು ಅಂದರೆ, ಅವ್ರಿಗೆ ಇವಾಗ ಆನಿಮೇಷನ್ ಅಂತಾಗ ತುಂಬಾ ವೆರೈಟೀಸ್ ಕೋರ್ಸಸ್ ಇದೆ. ನಾನು ಹೇಳ್ತಾನೆ ಇರ್ತೀನಿ ನಿಮಗೆ, ಆನಿಮೇಷನ್ ಇರ್ಬೋದು, ವಿಜುವಲ್ ಎಫೆಕ್ಟ್ಸ್ ಇರ್ಬೋದು, ಫಿಲ್ಮ್ ಮೇಕಿಂಗ್ ಇರ್ಬೋದು. ಮತ್ತೆ ಇವಾಗ PUC ಸ್ಟೂಡೆಂಟ್ಸ್ ಬೇಸಿಕಲಿ ಅವ್ರಿಗೆ ಡಿಗ್ರಿ, ಪೇರೆಂಟ್ಸ್ಗೆ ಡಿಗ್ರಿ ಇಸ್ ಮೇನ್ ಕನ್ಸರ್ನ್. ಸೊ ನಾವು ಡಿಗ್ರಿ ಆಫ್ ಮೈಸೂರು ಯೂನಿವರ್ಸಿಟಿ ವಿಚ್ ಇಸ್ A+ ಯೂನಿವರ್ಸಿಟಿ, ನಿಮಗೆ ಎಲ್ಲ ಗೊತ್ತು ಇದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ನಾವು ನಿಮಗೆ ಕೌನ್ಸಿಲಿಂಗ್ ಕೊಡ್ತೀವಿ, ಮತ್ತೆ ಯಾವ ತರ ಓಪನಿಂಗ್ಸ್ ಇದೆ ಇಂಡಸ್ಟ್ರಿಲಿ. ಸೊ ಸ್ಟೂಡೆಂಟ್ಸ್ ಇದು ಯಾವ ತರ 6 ಸೆಮಿಸ್ಟರ್ಸ್ ಇದೆ. ಸೊ ಇದು ನಾರ್ಮಲ್ ಕಾಲೇಜ್, ಲೈಕ್ ಸೇಮ್ ಲೈಕ್ ಡಿಗ್ರಿ. ಹೌದು, ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಯಾವ ಸ್ಟೂಡೆಂಟ್ಸ್ ಪಾಸ್ ಆಗ್ತಾರೆ ಎಂಟ್ರೆನ್ಸ್ ಅಲ್ಲಿ, ಓನ್ಲಿ ದೇ ಕ್ಯಾನ್ ಗೆಟ್ ಇನ್ ಟು ದ. ಮ್ಯಾಮ್ ಏನ್ ಹೇಳ್ತಾ ಇದ್ರೆ, ಲೈಕ್ ಇಫ್ ಎಟ್ ಆಲ್ ಯು ಹ್ಯಾವ್ ಟು ಗೆಟ್ ಇನ್ ಥ್ರೂ ಆನಿಮೇಷನ್, ಅದು ಡಿಗ್ರಿ ಅಲ್ಲಿ BSc ಲಿ. ಬಿಫೋರ್ ಲೈಕ್ ಇಂಜಿನಿಯರಿಂಗ್ ಹೋಗೋರೆಲ್ಲ ಹೇಗೆ ಯು ಪೀಪಲ್ ರೈಟ್ CET, ಅದೇ ತರ ಇಲ್ಲೂ ಎಕ್ಸಾಮ್ ಕೂಡ ಇರುತ್ತೆ. ಯು ಹ್ಯಾವ್ ಟು ಪಾಸ್ ಥ್ರೂ ಅಟ್ಲೀಸ್ಟ್ 50% ಆದ್ರೂ ಇರಬೇಕು. ಏನಕ್ಕೆ ಎಕ್ಸಾಮ್ ಮಾಡ್ತಾರೆ ಅಂದ್ರೆ, ದೇ ಜಸ್ಟ್ ವಾಂಟ್ ಟು ಟೆಸ್ಟ್ ಯುವರ್ ಕ್ರಿಯೇಟಿವಿಟಿ. ಸೊ ಮ್ಯಾಮ್, ಇವಾಗ ಲೈಕ್ ಪೇರೆಂಟ್ಸ್ ಎಲ್ಲ ಕೌನ್ಸಿಲಿಂಗ್ ಬರ್ತಾರೆ. ಸೊ ಅವ್ರಿಗೆಲ್ಲ ಇರುತ್ತೆ, ಏನೆಲ್ಲ ಕೋರ್ಸಸ್ ಇದೆ ಆನಿಮೇಷನ್ ಅಲ್ಲಿ? ಬೇಸಿಕ್ಲಿ ನಮ್ಮಲ್ಲಿ ನಾನು ಹೇಳ್ತಾನೆ ಇದ್ದೆ, 6 months ಪ್ರೋಗ್ರಾಮ್ ಇಂದ ಹಿಡಿದು 3 years ಪ್ರೋಗ್ರಾಮ್ ವರ್ಗೂ ಇದೆ. ಬಟ್ ಫಾರ್ +2 student, we prefer them to go for a BSc. Okay. The career program is for the BSc purpose, basically only Saturdays for PU students with their parents. ಇದನ್ನ ನಾವು career camp ಅಂತ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ, this will happen from this Saturday, not the next Saturday. Okay. Because lot of students they wanted to come this Saturday itself. Okay. So ಹಾಗಾಗಿ we have preponed the sessions to start from this Saturday and goes on till May
end. So totally 9 weeks. That is 9 Saturdays. Yes, yes. ಸೊ ವೀಕ್ಷಕರು ಲೈಕ್ ಇವಾಗ ತಾನೇ ಎಲ್ಲ ಸೆಕೆಂಡ್ PU ಎಕ್ಸಾಮ್ಸ್ ಮುಗ್ದಿದೆ. ಸೊ ನಾನು ಹೇಳಿದ ಕೌನ್ಸಿಲಿಂಗ್ ನೆಕ್ಸ್ಟ್ ವೀಕ್ ಅಂತಲ್ಲ, ಬಟ್ ಇಟ್ಸ್ ನಾಟ್ ನೆಕ್ಸ್ಟ್ ವೀಕ್. ಈ ಸ್ಯಾಟರ್ಡೇಯಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮಗೂ ಕೂಡ ಖುಷಿ ಆಗೋದು, ಓಕೆ ಲೈಕ್ ಮೈ ನೆಕ್ಸ್ಟ್ ಲೈಫ್ ಐ ಆಮ್ ಗೋಯಿಂಗ್ ಥ್ರೂ ಆನಿಮೇಷನ್ ಅಂತ. ಸೊ ಗಿವ್ ಅ ಥಾಟ್, ಟೇಕ್ ಯೋರ್ ಪೇರೆಂಟ್ಸ್, ಗೋ ಫಾರ್ ಕೌನ್ಸಿಲಿಂಗ್ ಆ್ಯಂಡ್ ಇಟ್ಸ್ ಫ್ರೀ ಆಫ್ ಕಾಸ್ಟ್ ಅಂತ ಕೂಡ ಹೇಳಕ್ ಇಷ್ಟಪಡ್ತೀನಿ. ಸೊ ಮ್ಯಾಮ್ ಲೈಕ್ ಇವಾಗ ಎಲ್ಲ ಪೇರೆಂಟ್ಸ್ ನೋಡ್ತಾ ಇರ್ತಾರೆ. ಸೊ ಅವ್ರಲ್ಲಿ ಬರ್ಬೇಕಂದ್ರೂ ಅವ್ರಿಗೊಂದು ಐಡಿಯಾ ಇರ್ಬೇಕಲ್ಲ, ಓಕೆ ಈ ತರ ಎಲ್ಲ ಕೋರ್ಸ್ ಇದೆ ನನ್ನ ಮಗ, ಲೈಕ್ ವೆದರ್ ಇಟ್ಸ್ ಗರ್ಲ್ ಆರ್ ಬಾಯ್, ಯಾವ ತರ ಕೋರ್ಸಿಗೆ ಜಾಯಿನ್ ಮಾಡಬೇಕು? ನಾನು ಹೇಳ್ತಾ ಇದ್ದಂಗೆ ಮೈಸೂರು ಯೂನಿವರ್ಸಿಟಿ 3 years program which is called as Bachelors in Animation and VFX. ಇದು 6 semesters program. ಸೊ ಈ 6 semesters ಅಲ್ಲಿ ಫಸ್ಟ್ ಸೆಮಿಸ್ಟರ್ ಅವರು ಬೇಸಿಕ್ಸ್ ಕಲಿತಾರೆ. ಈ ಬೇಸಿಕ್ಸ್ ಅಲ್ಲಿ ದೇ ವಿಲ್ ಬಿ ಹ್ಯಾವಿಂಗ್ ಕ್ಲಾಸಿಕಲ್ ಅನಿಮೇಷನ್ ಅಂತ ಏನ್ ಹೇಳ್ತೀವಿ. ಸೊ ಡ್ರಾಯಿಂಗ್, ಸ್ಕೆಚಿಂಗ್, ಪರ್ಸ್ಪೆಕ್ಟಿವ್, ಇದ್ರ ಬಗ್ಗೆ ನಾವು ಇನ್ ಡೆಪ್ತ್ ಯಾಕಂದ್ರೆ ಬೇಸಿಕ್ ಇಸ್ ಆಲ್ವೇಸ್ ವೆರಿ ಇಂಪಾರ್ಟೆಂಟ್. Then they will go to the second semester. You will be having your production. That is your Max Maya softwares and The production you told, like what it contains? ಪ್ರೊಡಕ್ಷನ್ ಇವಾಗ ನಾನು ಹೇಳ್ತಾನೆ ಇದೆ, ಅನಿಮೇಷನ್ ಅಂದಾಗ 3 parts ಅಲ್ಲಿ ನಾವು ಕಟ್ ಆಫ್ ಮಾಡ್ತೇವೆ. ಪ್ರೀ ಪ್ರೊಡಕ್ಷನ್, ಪ್ರೊಡಕ್ಷನ್ ಅಂಡ್ ಪೋಸ್ಟ್ ಪ್ರೊಡಕ್ಷನ್. ನೀವು ಹೇಳ್ತಾ ಪ್ರೊಡಕ್ಷನ್ ಹೌಸ್ ಅದು ಬೇರೆ. ಓಕೆ, ಸೊ ಅನಿಮೇಷನ್ ಅಲ್ಲಿ 3 parts ಇರುತ್ತೆ. So ಇದೆಲ್ಲ ಒಂದು ಲೈಕ್ ದೇ ಮೇ ಥಿಂಕ್ ಓಕೆ ಸಿನಿಮಾ it's a term used in a part of animation. Okay, so production ಅಲ್ಲಿ they will be learning some softwares, basic softwares. Third sem ಅಲ್ಲಿ they will do in depth. Then fourth sem they'll go for the next software, maybe the post production. Post production is nothing but after shoot what you do, editing, compositing, adella. Then fourth you'll have a specialization, and then last you will be having a internship. So 6th semester consists of this is a breakup of it. Okay ma'am, like ಇವಾಗ ಸ್ವಲ್ಪ ಜನ ಇರ್ತಾರೆ ಡಿಗ್ರಿ ಆದ್ಮೇಲೆ ಸಾಕು, ಐ ಡೋಂಟ್ ವಾಂಟ್ ಟು ಸ್ಟಡಿ ಫರ್ದರ್, ಐ ಮೀನ್ ಇನ್ ದಿಸ್. ಸೊ ಡಿಗ್ರಿ ಆಗಿರ್ತಾರೆ, ಡು ದೇ ಹ್ಯಾವ್ ಪ್ಲೇಸ್ಮೆಂಟ್ ಇನ್ ಯುವರ್? Yes, 100% internship 6 semester ಅಲ್ಲಿ ಬಂದ್ಬಿಡುತ್ತೆ. And we have 100% assured placement for the students because now entrance test tagondu we are taking, and we have a limited seats only. So for the BSc we have only 40 seater. Okay, so 40 seater and then we'll have 2 batches. So in that way we are going to divide the things. So now we already have around I think 60-70 applications all over India, and even from abroad students coming in for BSc. So hadagi everyone has to go through the online test or the entrance exam. Okay, they can either take online or the because ಏನಾಗುತ್ತೆ ಅಂದ್ರೆ students from abroad or far away they cannot come here for the entrance. So we have also the option of giving them the online exam. So ma'am, in case illirore, like if they are not unable to come for your place, yes, online. Yes. So what's the website ma'am? Can you please tell us? It is not a website. Our ಏನ್ ಮಾಡಬೇಕು ಅಂದ್ರೆ ನಮ್ಮ email, that is at info@wingscreations.in. ಈ ಇಮೇಲ್ ID ಇನ್ನೊಂದ್ಸತಿ ರಿಪೀಟ್ ಮಾಡ್ತೀನಿ, info@wingscreations WINGSCREATIONS.in. ಇದಕ್ಕೆ ನೀವು ನಿಮ್ಮ ಡೀಟೇಲ್ಸ್ ಅಂದ್ರೆ ನಿಮ್ಮ ಫುಲ್ ನೇಮು, ಎಲ್ಲಿಂದ, ಮತ್ತೆ ನಿಮ್ಮ ಫೋನ್ ನಂಬರು ಇದನ್ನ ಕಳಿಸಿದ್ರೆ we will send to the email the ಇದು ಆನ್ಲೈನ್ ಟೆಸ್ಟ್. ಸೊ ವಿತ್ ಇನ್ ಅವ್ರಿಗೆ ಟೈಮ್ ಲಿಮಿಟ್ ಇರುತ್ತೆ. So they can take the test at any time or the particular for them? No, anytime. Like for example, or ಇವತ್ತು ನಾವು ಮೇಲ್ ಕಳ್ಸಿರ್ತೀವಿ ಅನ್ಕೊಳ್ಳಿ, they'll get around 24 hours time. So what we do is we intimate them that they have got the test paper. They have to be checking their email IDs. Yeah. So once that is being in the timer on ಆಗಿರುತ್ತೆ, which they have once to take. they open the mail which you have sent, Yes, the timer is on. So they need to do the needful and send us back. So this is one of the advantage for those people. Yes, it is one point for the entrance, but it is 100% must the parents should come with the child because this is an admission for a normal degree course. So we need to do a lot of because it's a new field also. So parents should not get a wrong intuitions or wrong kind of information from anyone. It can be even a student. A student cannot give complete information to a parent. So we being a career counseling session, we try to
give them the complete information there. ಸೊ ಬೇರೆಯವ್ರು ಹೇಳಿದ್ನ ತಿಳ್ಕೊಳ್ಳೋದಕ್ಕಿಂತ ಬೆಟರ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ಹೌದು. ಬೆಟರ್ ಟು ಥಿಂಕ್. ಹೌದು, ಮತ್ತೆ ಇನ್ನೊಂದು ಪ್ರತಿ ವಾರ we will only take 6 counseling sessions. Okay. It is fixed Oh. because we want to give each parent and each family a particular time and give them the proper So counseling it will be session. difficult for the people to get appointment. Not like that, because we want the seriousness. It is not that you Yeah. come, I just do ಆ ಥರ ಇಲ್ಲ. ಇವಾಗ ಪೇರೆಂಟ್ ಎಷ್ಟು ಇಂಟ್ರೆಸ್ಟ್ ತಗೊಂತಾರಲ್ಲ, ಅವ್ರು 10% ಇಂಟ್ರೆಸ್ಟ್ ತೋರಿಸಿದ್ರೆ ನಾವು 90% ಎಕ್ಸ್ಟ್ರಾ ಕೊಡ್ಬೇಕು ಅವ್ರಿಗೆ. Okay. ಸೊ ದಟ್ ಈಸ್ ದ That's ಕೈಂಡ್ fair, ಆಫ್ ಸೊ ಮ್ಯಾಮ್ ಟೈಮಿಂಗ್ಸ್ ಇದೆಯಾ ಕೌನ್ಸಿಲಿಂಗ್? ಲೈಕ್ Yes, ಇದು Saturdays, every Saturdays, it will start at 10 o'clock. 10 to 7 o'clock. ಇನ್ ದ ಈವ್ನಿಂಗ್ 7. Yes. ಸೊ ಹಾಗೆ ಯಾರೆಲ್ಲ ಲೈಕ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತಿದ್ರು ಟೈಮಿಂಗ್ಸ್ ಹೀಗಿದೆ, ಫ್ರಮ್ ಮಾರ್ನಿಂಗ್ 10 to ಈವ್ನಿಂಗ್ 7 ಆ್ಯಂಡ್ ಓನ್ಲಿ 6 per ವೀಕ್ ಅಂದರೆ. ಸೊ ಇಟ್ಸ್ ಬೆಟರ್ ಯಾರೆಲ್ಲ ಸೇರ್ಕೋಬೇಕು ಅಂತಿದ್ರೆ ಬೇಗ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಆದಷ್ಟು ಬೇಗ ತಗೊಳ್ಳಿ, ಆರ್ ಕೌನ್ಸಿಲಿಂಗ್ ಪೋಸ್ಟ್ಪೋನ್ ಆಗುತ್ತೆ, ಆರ್ ಯು ಮೈಟ್ ನಾಟ್ ಗೆಟ್ ಅ ಚಾನ್ಸ್ ಟು ಟೇಕ್ ಕೌನ್ಸಿಲಿಂಗ್ ಆಲ್ಸೋ. That is one, and ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಅವರಿಗೆ ಎಜುಕೇಶನ್ ಲೋನ್ ಇದೆ. Okay. So I was That's trying to very tell nice. that for BSc in animation VFX, there is education loan from Canara Bank which is there. So people who are looking for a loan facility, it is also So for arranged. this loan, how it goes on? Like it bases on your percentage or something? Yes, their personal marks cards as well as the parents' background also, because as of now the 3 years, it is the parent who is going to be the guarantor for them. So the repayment would be only after he gets a placement. Okay. So that way the student will get the seriousness So of people are getting paying. nice offers like free counseling and education loan. What else? Correct, but now it is the people who have to decide who are the lucky people to go for it. And that's actually. So ma'am, I have one doubt actually. Like ivaga BSc students ge like you told they're gonna get like for sure they're gonna get the placement. ಹೌದು. Placement ಆಗೋ ಸ್ಟೂಡೆಂಟ್ಸ್ಗೆ ಲೈಕ್ ಪರ್ಸೆಂಟೇಜಸ್ ಕಟ್ ಆಫ್ ಸಮಥಿಂಗ್ ಇಸ್ ದೇರ್ ಆರ್ ಲೈಕ್? See, in placement only, we first give, or any of the company productions give the preference to their works. ಓಕೆ. ನಾನು ಮೊದಲಿಂದಾನು ಹೇಳ್ತಾ ಇದ್ದೆ, ಇಟ್ ಈಸ್ ಯುವರ್ ವರ್ಕ್ಸ್ ಹೂ ಗಿವ್ಸ್ ದ ವ್ಯಾಲ್ಯೂ ಟು ಯುವರ್ ಪ್ರೊಫೆಷನ್. ನೀವು ಯಾವತ್ತು ನಿಮ್ಮ ಕ್ರಿಯೇಟಿವಿಟಿ ಸ್ಟಾಪ್ ಮಾಡ್ತೀರಾ ಅವತ್ತು ಯು ಆರ್ ನೋವೇರ್ ಇನ್ ದ ಇಂಡಸ್ಟ್ರಿ. Okay. ಇನ್ನ ನಮ್ಮ ಫೀಲ್ಡ್ ಅದೊಂದೇ ಇರೋದು. That's there. That until you are going to show your creativity, you are there in the market. The day you stop your creativity, you are not in the market. Okay. So that's only one point that you need to keep. Upgrade yourself on time to time. That helps you to keep you in the. So ma'am, like percentage, the company who gonna hire the student, will they ask any cutoffs or something? No, they would not ask for any cutoff. If you see, they just ask degree. Okay. Because there are some criteria like here now, I would not like to name XYZ MNCs. Okay, ma'am, I will take a call, then we'll talk Yeah. further. Hello? Hello? ಹಲೋ. ಹಲೋ, ನಮಸ್ತೆ, ಯಾರಿದು? ನನ್ನ ಹೆಸರು ರಮ್ಯಾ ಅಂತ, ರಮ್ಯಾ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಕತ್ರಗುಪ್ಪೆಯಿಂದ ಮಾಡ್ತಿದ್ದೀನಿ. ಓಕೆ ರಮ್ಯಾ, ಸೊ ಶೋ ನೋಡ್ತಾ ಇದ್ದೀರಾ ಅಲ್ವಾ? ಹೌದು ಮ್ಯಾಮ್, ನೋಡ್ತಾ ಇದ್ದೀನಿ. ಸೊ ಏನ್ ಮಾಡ್ಕೊಂಡಿರೋದು ನೀವು? ನಂದು ಸೆಕೆಂಡ್ PUC ಆಗಿದೆ, 1 ವರ್ಷ ಆಯ್ತು, ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಸೊ ದಟ್ಸ್ ವೆರಿ ನೈಸ್. ಸೊ ನಿಮ್ಗೆ ಶೋ ಕಾಲ್ ಮಾಡಿದ್ದೀರಾ, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯು. ನಮ್ಮ ಜೊತೆ ಸೌಮ್ಯ ಮ್ಯಾಮ್ ಇದ್ದಾರೆ, ಮಾತಾಡಿ. Hi, Ramya. ಓಕೆ, ಹಾಯ್ ಮ್ಯಾಮ್. ಹೇಳಿ ಮಾ. ಇದು ನಂದು ಸೆಕೆಂಡ್ PU ಆಯ್ತು ಮ್ಯಾಮ್. ನಂದು ಡಿಸ್ಕಂಟಿನ್ಯೂ ಮಾಡಿದೆ ಸ್ಟಡೀಸ್ ನ. ಓಕೆ. ಇದು ಲೈಕ್ ಒನ್ ಇಯರ್ ಆಯ್ತು, 1 ಇಯರ್ ಸುಮಾರು ಆಗ್ತಾ ಬಂತು. ಅಂದ್ರೆ ಕೆಲಸ ಮಾಡ್ತಿದ್ದೀನಿ, ನೈಟ್ ಶಿಫ್ಟ್ ವರ್ಕ್ ಮಾಡ್ತಿದ್ದೀನಿ ಇವಾಗ. ಓಕೆ. ಸೊ ಇವಾಗ ನಮ್ಗೆ ಅಂದ್ರೆ ಯಾವ ತರ ಕೋರ್ಸ್ ನಾನ್ ಸೇರಿದ್ರೆ ನನ್ನ ಲೈಫ್ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ ಬೇಕು. ಓಕೆ, ನನ್ನ ಕಡೆಯಿಂದ ಒಂದು ಕ್ವೆಶ್ಚನ್. ನಿಮಗೆ ಇವಾಗ ಗ್ರಾಜುಯೇಷನ್ ಡಿಗ್ರಿ ಬೇಕಾ ಅಥವಾ ಜಸ್ಟ್ ಯು ವಾಂಟ್ ಟು ಡೂ ಅ ಕೋರ್ಸ್ ಅಂಡ್ ಗೆಟ್ ಇನ್ ಟು ಅ ಜಾಬ್? ಯಾವ ತರ ನಿಮ್ಮ ಇದು ಐಡಿಯಾ? ಅಂದ್ರೆ ನಂಗೆ ಇವಾಗ ಜಾಸ್ತಿ ಓದಕ್ ಆಗಲ್ಲ ಮ್ಯಾಮ್, ನನ್ ಕೆಲ್ಸಾನು ಮಾಡ್ಬೇಕು, ಓಕೆ. ಜೊತೆ ಅದನ್ನು ಬ್ಯಾಲೆನ್ಸ್ ಮಾಡ್ಬೇಕು ಅಂತ ನನ್. ಓಕೆ, ಸೊ ದೆನ್ ಐ ವುಡ್ ಸಜೆಸ್ಟ್ ಯು ಗೋ ಫಾರ್ ಅ ಡಿಪ್ಲೊಮಾ ಪ್ರೋಗ್ರಾಮ್. ಏನಕ್ಕೆ ಅಂದ್ರೆ ಇದು ಜಸ್ಟ್ 2 hours a day ಇರುತ್ತೆ. ಸೊ ನೀವು ನೈಟ್ ಶಿಫ್ಟ್ ಮಾಡ್ಲಿ ಅಥವಾ ಡೇ ಶಿಫ್ಟ್ ಮಾಡಿ, ಯು ವಿಲ್ ಹ್ಯಾವ್ ಸಮ್ ಪರ್ಟಿಕ್ಯುಲರ್ 2 hours ಟೈಮ್ ಅಲ್ವಾ? ಸೊ ಆ ಟೈಮಲ್ಲಿ ಯು ಕ್ಯಾನ್ ಡೂ ದ ಕೋರ್ಸ್ ಅಂಡ್ ಓನ್ಲಿ ಸ್ಯಾಟರ್ಡೇ ಕ್ಲಾಸಸ್ ಇದೆ ನಿಮಗೆ. ಸೊ ನೀವು ನೈಟ್ ಶಿಫ್ಟ್ ಅಂತ ಹೇಳಿ. ಸ್ಯಾಟರ್ಡೆ ಅಂದ್ರೂ ಕಷ್ಟನೇ ಆಗುತ್ತೆ, ಯಾಕಂದ್ರೆ ನನ್ಗೆ
ಹಾಲಿಡೇ ಸಿಗೋದು 2 ದಿನ ಅಂದ್ರೆ ಯಾವಾಗ ಬೇಕಾದ್ರೂ ಸಿಗತ್ತೆ. So then I would suggest you go for a normal course. ಯಾಕಂದ್ರೆ ನೈಟ್ ಶಿಫ್ಟ್ ಇರೋದ್ರಿಂದ. ಒನ್ ಮೋರ್ ಥಿಂಗ್ ಐ ಟೆಲ್ ಯು, ನಿಮ್ದು ಬೇಸಿಕ್ ಒಂದು 3-4 ಮಂತ್ಸ್ ಆಗಿದ ತಕ್ಷಣ ಇಫ್ ಯು ಆರ್ ರಿಯಲಿ ಗುಡ್, ಐ ಕ್ಯಾನ್ ಸ್ಟಿಲ್ ಗೆಟ್ ಯು ಅರ್ನ್ ವ್ಯಾಲ್ಯೂ ಲರ್ನ್ ಸ್ಕೀಮ್ ಅಂತ ನಾನು ಹೇಳ್ತಾ ಇರ್ತೀನಿ. ನಮ್ದೇ ಆದ ಪ್ರೊಡಕ್ಷನ್ ಇದೆ, ಮತ್ತೆ ಅದ್ರಲ್ಲಿ ನೀವು ಆಕ್ಚುಲಿ ಏನಾದ್ರು ಫಾರ್ ಎಕ್ಸಾಂಪಲ್ ಫೋಟೋಶಾಪ್, ಕೋರಲ್ ಡ್ರಾ, ಈ ತರ ರೋಟೋಸ್ಕೋಪಿ ಆರ್ಟಿಸ್ಟ್ ಆಗಿ ಯಾವ್ದನ್ನಾದ್ರೂ ನೀವು ಯು ಹ್ಯಾವ್ ಅ ಬೆಟರ್ ಇದಂದ್ರೆ ವಿ ಕ್ಯಾನ್ ಗಿವ್ ಯು ಅ ಜಾಬ್ ಇನ್ ಅವರ್ ಓನ್ ಪ್ರೊಡಕ್ಷನ್. ಸೊ ನೀವು ಅಲ್ಲೇ ವರ್ಕ್ ಮಾಡ್ಕೊಂಡು ನೀವು ಸ್ಟಡಿನೂ ಮಾಡ್ಬೋದು. ಆ ಆಪ್ಷನ್ ಕೊಡ್ತೀನಿ. ಅದನ್ನ ನೋಡ್ಬಿಟ್ಟೆ ನನ್ಗೆ ಮಾಡ್ಬೇಕನ್ಸಿದ್ದು. ನಂಗೆ ಅದನ್ನ ಮಾಡೋಣ ಅಂತ ಆಸೆ ಇದೆ. ಖಂಡಿತವಾಗಿ ವಿ ಹ್ಯಾವ್ ಅ ಆಪರ್ಚುನಿಟಿ ಟು ಹೆಲ್ಪ್ ಯು ಔಟ್. ಮೇನ್ ನಿಮ್ಗೆ ಇಂಟ್ರೆಸ್ಟ್ ಇದೆ. ಕಂಪ್ಯೂಟರ್ ಅಷ್ಟೊಂದು ನಾಲೆಜ್ ಇಲ್ಲ, ಏನ್ ಮಾಡೋದು ಅಂತ. ಅಲ್ಲ, ಇವಾಗ ನಿಮ್ಗೆ ಮೌಸ್ ಮೂವ್ಮೆಂಟ್ಸ್ ಬರುತ್ತೆ, ಕಂಪ್ಯೂಟರ್ ಅಲ್ಲಿ ಯಾವ ತರ ಆಪರೇಟ್ ಮಾಡೋದು ಬರುತ್ತೆ, ಕರೆಕ್ಟ್ ಅಲ್ಲ? ಅದು ಬರುತ್ತೆ. Because you are working in a BPO, so that should not be a problem. Coming to the rest of the thing, ಯಾಕಂದ್ರೆ ನಾವು ಎನಿ ಕೋರ್ಸ್ ಮಾಡೋ ಮುಂಚೆ ಫಸ್ಟ್ ಬೇಸಿಕ್ ಇಂದಾನೇ ನಾವು ಹೇಳ್ಕೊಡ್ತೀವಿ ನಿಮ್ಗೆ. ಬೇಸಿಕ್ ಇನ್ ಟರ್ಮ್ಸ್ ಎಲ್ಲಿ ಯಾವ ತರ ಟೂಲ್ಸ್ ಯೂಸ್ ಆಗುತ್ತೆ. ಸೊ ಮೌಸ್ ಮೂವ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ದ ರೆಸ್ಟ್ ಆಲ್ ವಿ ವಿಲ್ ಟೀಚ್ ಯು. ಓಕೆ ಮ್ಯಾಮ್, ಅದಕ್ಕೆ ಕೇಳ್ದೆ. ಯಾವಾಗ ಬಂದ್ರೆ ನಿಮ್ಮ ಇದಕ್ಕೆ ಆಫೀಸಿಗೆ? You can come Monday to Saturday, but Saturdays is only for BSc career counseling camp ಶುರು ಆಗಿದೆ ಈ ಶನಿವಾರದಿಂದ. ಸೊ ನೀವು ನಾಳೆನೂ ಬರ್ಬೋದು, ನಾಳಿದ್ದು ಬರ್ಬೋದು. We are working Monday to Saturday. ಅಂದ್ರೆ ಹಾಲಿಡೇ ಇದೆಯಾ ಮ್ಯಾಮ್ ನಾಳೆ ನಾಡಿದ್ದು? ಇಲ್ಲ, we are working because ನಮ್ಮಲ್ಲಿ ಎಕ್ಸಾಮ್ಸ್ ನಡೀತಾ ಇದೆ ಈಗ. ಸೊ ಹಾಗಾಗಿ ಆತರ ಹಾಲಿಡೇಸ್ ಏನಿಲ್ಲ. ಸರಿ ಮ್ಯಾಮ್, ಹಂಗಾರೆ ನಾನು ಬರ್ತಾದ್ರೆ ನಿಮ್ದು ಮ್ಯಾಮ್ ನಿಮ್ ಹೆಸರು ನಂಗೆ ಸರಿಯಾಗಿ ಗೊತ್ತಾಗಿಲ್ಲ. ಓಕೆ, ಇದು ಸೌಮ್ಯ ಅಂತ ವಿಂಗ್ಸ್ ಕ್ರಿಯೇಷನ್ಸ್ ಇಂದ. ಸೊ ಸ್ಕ್ರಾಲ್ ಅಲ್ಲಿ ನಮ್ಮ ನಂಬರ್ ಎಲ್ಲ ಇದಾಗ್ತಾ ಇದೆ. ಸೊ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಆ ನಂಬರ್ಗೆ ಕಾಲ್ ಮಾಡಿ ನಾವು ಗೈಡ್ ಮಾಡ್ತೀವಿ ನಿಮ್ಗೆ. ಅಲ್ಲ ಮ್ಯಾಮ್, ನಿಮ್ ಹತ್ರ ಪರ್ಸನಲ್ ಆಗಿ ನಾವು ಮಾತಾಡ್ಬೇಕಂದ್ರೆ ನಂಬರ್ ತಗೊಂಡ್ರೆ ಮಾತಾಡ್ಬೋದು? ಹೌದು 9900107132. ಅದನ್ನ ಬರ್ಕೊಂಡಿದ್ದೀನಿ ಮ್ಯಾಮ್. ಅದು ಇನ್ನೊಬ್ರು ಮೇಡಮ್ ಹೇಳಿದ್ರು, ಅದನ್ನ ಬರ್ಕೊಂಡಿದ್ದೀನಿ. ಖಂಡಿತವಾಗಿ ನೀವು ಈ ನಂಬರ್ಗೆ ಕಾಲ್ ಮಾಡಿ ರಮ್ಯಾ, ನಾನು ನಿಮಗೆ ಖಂಡಿತವಾಗಿ ಹೆಲ್ಪ್ ಮಾಡ್ತೇನೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ರಮ್ಯಾ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ರಮ್ಯಾ. ಸೊ ಮ್ಯಾಮ್, ರಮ್ಯಾ ಅವರೆಲ್ಲ ಕಾಲ್ ಮಾಡಿದ್ರು. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ವಿಲ್ ಸ್ಪೀಕ್ ಅಬೌಟ್ ಅ ಪ್ರಾಬ್ಲಮ್. ಶೋರ್. ಓಕೆ ವೀಕ್ಷಕರೇ, ಅದಕ್ಕೆ ಒಂದು ಬ್ರೇಕ್ ತಗೊಳ್ಳೋಣ. ವಿಂಗ್ಸ್ ಕ್ರಿಯೇಷನ್ ಅರ್ಪಿಸುವ ಕ್ರಿಯೇಟಿವ್ ಕರಿಯರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಹಾಗೆ ವೀಕ್ಷಕರೇ, ನಾನು ಹೇಳಿದ್ದೆ ನಿಮಗೆ ಲೈಕ್ ಪರ್ ವೀಕ್ ಓನ್ಲಿ 6 ಮೆಂಬರ್ಸಿಗೆ ಮಾತ್ರ ಕೌನ್ಸಿಲಿಂಗ್ ನಡೆಯೋದು ಅಂತ. ಈಗ ಆಲ್ರೆಡಿ ಬ್ರೇಕಲ್ಲಿ ಲೈಕ್ 3 ಜನ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ. ಸೊ ಬೇಗ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಆಲ್ರೆಡಿ ಯು ಮೇ ಲೂಸ್ ದಿಸ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ನಿಮಗೆ ಏನೆಲ್ಲ ಆಫರ್ಸ್ ಅನ್ನೋದಕ್ಕಿಂತ ಯು ಕ್ಯಾನ್ ಟೆಲ್ ಒನ್ ಬೂನ್ ಅಂತಾನೆ. ಲೈಕ್ ನಿಮ್ಮ ಸನ್ ಆಗಲಿ ಡಾಟರ್ ಆಗಲಿ, ಯು ಕ್ಯಾನ್ ಕಮ್ ಫಾರ್ವರ್ಡ್, ಯು ಕ್ಯಾನ್ ಥಿಂಕ್ ಅಬೌಟ್ ದಿಯರ್ ಕೆರಿಯರ್ ಅಂತ ಕೂಡ ಹೇಳ್ಬೋದು. ಸೊ ಆನಿಮೇಷನ್ ಏನು ಅಂದರೆ ಫಸ್ಟ್ ಯು ಗೆಟಿಂಗ್ ಎಜುಕೇಷನ್ ಲೋನ್. ಸೊ ಯಾರೋ ಹೇಳಿದ್ನ ಕೇಳಬೇಡಿ, ಕೌನ್ಸಿಲಿಂಗ್ ಅಟೆಂಡ್ ಆಗಿ ಆನಿಮೇಷನ್ ಬಗ್ಗೆ ತಿಳ್ಕೊಳ್ಳಿ. ಸೊ ನಿಮ್ಮ ಮಕ್ಕಳಿಗೆ ಅದೆಲ್ಲ ಹೇಗೆಲ್ಲ ಹೆಲ್ಪ್ ಆಗುತ್ತೆ ಫ್ಯೂಚರಲ್ಲಿ ಅಂತ ತಿಳ್ಕೊಳ್ಳಿ. ಸೊ ನಿಮ್ಮ ಮಗ ಲೈಕ್ ಕ್ರಿಯೇಟಿವ್ ಆಗಿದ್ರೆ ಡೋಂಟ್ ಅವಾಯ್ಡ್ ಹಿಮ್ ಟು ಗೋ ಟು ಗೆಟ್ ಇನ್ ಸೈಡ್ ದಿಸ್ ಅಂಡ್ ಒಂದ್ಸತಿ ಕೌನ್ಸಿಲಿಂಗ್ ಅಟೆಂಡ್ ಆಗಿ ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಮ್ಯಾಮ್, ಹಾಗೆ ರಮ್ಯಾ ಅವ್ರು ಕಾಲ್ ಮಾಡಿದ್ರು. Like they are like you told something about earn value scheme and what was that ma'am? Right, see ಇವಾಗ ನಾನು ಮೊದಲನೇ ವಾರದಿಂದನೂ ಹೇಳ್ತಾನೆ ಇದೆ, ಎನಿ ಸ್ಟೂಡೆಂಟ್ ಗೋಯಿಂಗ್ ಔಟ್ ಆಫ್ ದ ಇನ್ಸ್ಟಿಟ್ಯೂಟ್ ಅವ್ನು ಫ್ರೆಶರ್ ಆಗಿ ಹೋಗ್ತಾನೆ. ಸೊ ಅವನಿಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಯಾರು ಕೊಡಕ್ಕೆ ಇಂಟ್ರೆಸ್ಟ್ ಪಡಲ್ಲ. ದಿಸ್ ಇಸ್ ವಾಟ್ ಯು ಬೀನ್ ಸೀಯಿಂಗ್ ಫ್ರಮ್ ಎನಿ ಟೈಮ್. ಸೊ ವಿಂಗ್ಸ್ ಇಸ್ ಹ್ಯಾವಿಂಗ್ ಇಟ್ಸ್ ಓನ್ ಪ್ರೊಡಕ್ಷನ್ ಫ್ರಮ್ 2008. ಇದು ಶುರು ಆಗಿದೆ ಸ್ಟೂಡೆಂಟ್ಸ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅನ್ನೋದಕ್ಕೆ. ಸೊ ದಟ್ಸ್ ಅ ಕ್ವಾಲಿಟಿ, ಯು ನೋ, ದ ಸ್ಟೂಡೆಂಟ್ ಗೋಯಿಂಗ್ ಔಟ್ can get first experience with us. So we polish him with whatever he is not good at. So adondu earn value learn andre when he is getting, you try to develop him in that is one. Second, he is doing the live projects basically. Live projects and real projects. Okay, production wings then idella, like now we are doing some Kannada movies. We are also doing TV ads, like we are doing gaming few things. Actually last 2 shows are like we saw some clippings, Savannah, Colas. Those are all professional works, but we are doing very small things as of, because student level is not to that way. We should also tell them, even 7up ella nodta idralla idella professionals madantadu. So we keeping that into your mind, we teach you how to do the basic stuffs. So like ma'am, even I can tell like school going children ಎಲ್ಲ ಅವರೆಲ್ಲ ಒಂದು ಆಡ್ ನೋಡ್ತಾರೆ,
ಓಕೆ ಇದು ಬಂದಿರ್ತಾರೆ ಚೆನ್ನಾಗಿರುತ್ತು, ನಾನು ಅನಿಮೇಷನ್ ಸೇರ್ಕೋಬೇಕು ಅಂತ ಲೈಕ್ ಟು ಜಸ್ಟ್ ಟು ನೋ ಈ ಸತಿ ಸಮ್ಮರ್ ಕ್ಯಾಂಪ್ ಅಲ್ಲಿ ಬೇಸಿಕಲಿ ವಿ ಆರ್ ಟ್ರೈಂಗ್ ಟು ಬ್ರಿಂಗ್ ಔಟ್ ಅ ಸ್ಮಾಲ್ ಆಡ್ ಫ್ರಮ್ ಸ್ಟೂಡೆಂಟ್ಸ್ ಆಫ್ ಹೈಸ್ಕೂಲ್. ಇದು ಸ್ಟಾಪ್ ಮೋಷನ್ ಅಂತ ನಾವೇನ್ ಹೇಳ್ತೀವಿ, ಕ್ಲೇ ಮೇಷನ್, ಅದರಲ್ಲಿ ಒಂದು ಆಡ್ ಪ್ರಾಬಬ್ಲಿ ಮೇ ಬಿ ನೆಕ್ಸ್ಟ್ ಸೆಷನ್ ಆಫ್ಟರ್ ಸಮ್ಮರ್ ಕ್ಯಾಂಪ್ ಒಂದು ಮೇ ಬಿ ಐ ವಿಲ್ ಟ್ರೈ ಟು ಶೋ what kind of creativity our school kids can bring out. So that I'll show in the next episodes. So summer camp is already started or admissions ಆಗಲೇ ಶುರು ಆಗಿದೆ. ಈ ಮುಂದಿನ ವಾರದಿಂದ ಕ್ಲಾಸಸ್ ಶುರು ಆಗುತ್ತೆ. So it is only 3 more days left. ಅದು admission will get closed. Yes, actually we have very limited, maybe some 5 to 6 seaters only. So people who are really interested, you can put your children there. So summer camps like only 3 days of the admissions ಗೆ like those children are very interested. ನಿಮ್ಮ ಮಕ್ಕಳು ಏನಾದ್ರು ಇಂಟ್ರೆಸ್ಟ್ ಆದ್ರೆ ಸ್ಕೆಚಿಂಗ್ ಆಗಲಿ, ಕ್ಲೇ ಮಾಡಲಿಂಗ್, ಅವ್ರಿಗೆ ಏನಾದರೂ ಕ್ರಿಯೇಟಿವಿಟಿ ಇದ್ರೆ ಸೊ ಪ್ಲೀಸ್ ಅವ್ರಿಗೆ ಸಮ್ಮರ್ ಕ್ಯಾಂಪ್ಗೆ ಕಳಿಸಿ. ಹಾಗೆ ಇನ್ನೊಂದು ಆಪರ್ಚುನಿಟಿ ಏನು ಅಂದ್ರೆ like pick and drop facilities ಕೂಡ ಇದೆ for limited areas and if you have a group of children, basically apartments ಎಲ್ಲ ಏನಿರುತ್ತಲ್ಲ, so kids would be interested but parents would be working, ಅವ್ರಿಗೆ ಕರ್ಕೊಂಡ್ ಬಿಡಕ್ಕೆ ಅವೆಲ್ಲ ಪ್ರಾಬ್ಲಮ್ ಇರುತ್ತೆ. So if we are having that group of kids, we can arrange for the pick and drop facility. So ma'am, like summer camps ಬಗ್ಗೆ ಕೂಡ like we are speaking, admissions I mean like ಇದರಲ್ಲಿ 2 ಏಜ್ ಗ್ರೂಪ್ಸ್ ಇದೆ. ಒನ್ ಇಸ್ ಅ ಟಾಡ್ಲರ್, ದಟ್ ಈಸ್ ಬಿಟ್ವೀನ್ 8 and 12, ಸೊ ಅಬೌವ್ 7, 8 to 12 years. ಅಬೌಟ್ 12 to 16 ಗೆ ನಾವು ವಾಟ್ ವಿ ಸೇ ಇಸ್ ಅಡ್ವೆಂಚರರ್ಸ್ ಅಂತ, ಬಿಕಾಸ್ ದೇ ಆರ್ ವೆರಿ ಅಡ್ವೆಂಚರಸ್ ಪೀಪಲ್. ಸೊ ಅಡ್ವೆಂಚರರ್ಸ್ ಆಗಲೇ ವಿ ಹ್ಯಾವ್ ಅರೌಂಡ್ 50% ಡನ್, ಬಟ್ ಟಾಡ್ಲರ್ಸ್ ಆಲ್ಮೋಸ್ಟ್ 80%. ಯಾ, ಆಲ್ಮೋಸ್ಟ್. ಆಕ್ಚುಲಿ ಹೇಳ್ಬೇಕಂದ್ರೆ ದೊಡ್ಡವ್ರಿಗಿನ ಲೈಕ್ ಇಲ್ಲ, ಆಕ್ಚುಲಿ ಏನಂದ್ರೆ ಈಗ ಹೈಸ್ಕೂಲ್ ಅವ್ರದೆಲ್ಲ ಈಗ ಎಕ್ಸಾಮ್ ಮುಗ್ದಿದೆ ಅಲ್ಲ, ಎಸ್ಪೆಷಲಿ ಐ ಥಿಂಕ್ ಇಸ್ already been done. Yeah. A few people it's like still going. Yeah, so depending on their what syllabus they are, CBSE ಅದು ಇದು ಅನ್ಕೊಂಡು, so maybe that will take a little time, but my kids of 8 to 12 are very very enthusiastic, you know, they are already preparing for the summer camps to happen. I'm waiting like what they're going to do. I want to see. Yeah, surely after this April 1st set we would be showing that too. And ಇನ್ನೊಂದು plus point which I wanted to tell is we are picking up the counseling which we are doing up. ಈ ಕೆರಿಯರ್ ಕೌನ್ಸಿಲಿಂಗ್ ಅಂತ ಏನು ಹೇಳ್ತಾ ಇದೀವಲ್ಲ, ಇನ್ ದ ಮಂತ್ ಆಫ್ ಏಪ್ರಿಲ್, ಇನ್ ದಟ್ ಹೂಎವರ್ ಈಸ್ ಕನ್ವಿನ್ಸ್ಡ್ ಅಂಡ್ ಜಾಯಿನ್ಡ್ ಅಸ್, ವಿ ವಿಲ್ ಬಿ ಬ್ರಿಂಗಿಂಗ್ ದೆಮ್ ಆನ್ ಲೈವ್ ಶೋ ಇನ್ ದ ಮಂತ್ ಆಫ್ ಮೇ. ಐ ವಾಂಟ್ ದ ಪೇರೆಂಟ್ಸ್ ಅಂಡ್ ದ ಚಿಲ್ಡ್ರನ್ ಟು ಟಾಕ್ ವಾಟ್ ದೇ ಫೆಲ್ಟ್ ಬಿಫೋರ್ ದ experience. Yeah, and after the counseling ಅವ್ರಿಗೆ ಏನ್ ಅನ್ಸಿದೆ. So people who have missed it out can surely come for the May batch. So ma'am, like we were speaking about the courses, like counseling ಮಾಡೋ ಟೈಮಲ್ಲಿ like parents ಬರ್ತಾರೆ, ಡಿಗ್ರಿಗೆ ಜಾಯಿನ್ ಆಗ್ತಾರೆ. So like ಕೆಲವು ಪೇರೆಂಟ್ಸ್ ಇರುತ್ತೆ my child should do like masters. ನಮ್ಮಲ್ಲಿ MSc ಇದೆ. That's what ma'am, I just wanted to tell them about the masters. Yes, ನಮ್ಮಲ್ಲಿ MSc ಇದೆ. ಮತ್ತೆ we are also trying up to have international tie-ups, which I would tell once the things are done. ಇದರಿಂದ ಏನಾಗುತ್ತೆ, if you are affordable and your kids are interested to go abroad, we surely help them out, because now IAO certified people also. So with that certification, students can go anywhere in abroad. ಸೊ ಲೈಕ್ ಮ್ಯಾಮ್ ವಾಟ್ ದಿಸ್ ಅಂದ್ರೆ ಇವಾಗ BSc ಅಲ್ಲಿ ಏನ್ ಓದಿರ್ತಾರೆ ಅದ್ರ ಅಡ್ವಾನ್ಸ್ ಸಬ್ಜೆಕ್ಟ್ ಇರುತ್ತೆ ಆರ್ ಲೈಕ್ ಇಟ್ಸ್ ಡಿಫರೆಂಟ್ ಸಬ್ಜೆಕ್ಟ್ ವಾಟ್ ದೇ It is obviously advanced. You will have masters. ಸೇಮ್ ಟಾಪಿಕ್ ವಿತ್ ದ ಅಡ್ವಾನ್ಸ್. Yes. ಓಕೆ, ಸೊ ದಟ್ಸ್ ರಿಯಲಿ ವೆರಿ ನೈಸ್. ಸೊ ಹಾಗೆ ನೀವು ಯಾರೆಲ್ಲ ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಬೇಕು ಅಂತ ಇದ್ರು, ಬರೀ ಡಿಗ್ರಿ ಅಷ್ಟೇ ಇಲ್ಲ, ಅವ್ರನ್ನ ಮಾಸ್ಟರ್ಸ್ ಕೂಡ ಮಾಡಿಸ್ಬೋದು. ಸೊ ಅವ್ರಿಗೆ ಡಬಲ್ ಡಿಗ್ರಿ ಕೂಡ ಸಿಗುತ್ತೆ, ಹಾಗೆ ಪ್ಲೇಸ್ಮೆಂಟ್ ಕೂಡ ಸಿಗುತ್ತೆ. ಸೊ ಇಟ್ಸ್ ವೆರಿ ಗುಡ್ ಆಪರ್ಚುನಿಟಿ. ಈ ವೀಕಿಂದಾನೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ರೆಡಿ 3 ಅಪಾಯಿಂಟ್ಮೆಂಟ್ಸ್ ಆಗೋಗಿದೆ. ಲೈಕ್ another 3 seats are remaining for this week. ಸೊ ಎಲ್ಲ ಬೇಗ ಕರೆ ಮಾಡಿ ಅಂತ ಹೇಳ್ತೀನಿ. ಸೊ ಮ್ಯಾಮ್ ಹಾಗೆ ಸೆಕೆಂಡ್ PU ಸ್ಟೂಡೆಂಟ್ಸ್ ಆಯಿತು. ಸೊ ಇನ್ ಕೇಸ್ a child will come, I mean parents ಜೊತೆ ಬರ್ತಾರೆ, ಹೌದು, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? See, first of all, career counseling ಎಷ್ಟು ನಿಮಗೆ ಇಂಪಾರ್ಟೆಂಟ್ ಅಷ್ಟು ನಮಗೂ ವೆರಿ ಇಂಪಾರ್ಟೆಂಟ್. ಸೊ ಐ ವುಡ್ ಆಲ್ವೇಸ್ ಸಜೆಸ್ಟ್ ಯು ಪೀಪಲ್ ಟು ಅಂಡರ್ಸ್ಟ್ಯಾಂಡ್, ಫಾರ್ ಅ ಸ್ಟೂಡೆಂಟ್ ವಿಚ್ ಐ ಆಮ್ ಟ್ರೈಂಗ್ ಟು ಸೇ, ನೀವು ಫಸ್ಟ್ ನಿಮ್ಮಲ್ಲಿ ಅದರಲ್ಲಿ ಇಂಟ್ರೆಸ್ಟ್ ಇದೆಯಾ, ಆನಿಮೇಷನ್ ಅನ್ನೋ ಸ್ವಲ್ಪ ನೀವು ಹೋಮ್ವರ್ಕ್ ಮಾಡಬೇಕಾಗುತ್ತೆ. ಇಟ್ ಈಸ್ ನಾಟ್ ಜಸ್ಟ್ ದಟ್ ಬಿಕಾಸ್ ಐ ಆಮ್ ಟೆಲಿಂಗ್ ಆರ್ ಸಮ್ಮನ್ ಇಸ್ ಟೆಲಿಂಗ್ ಆರ್ ಫ್ರೆಂಡ್ಸ್ ಆರ್ ಸೇಯಿಂಗ್. ಈಗ ನಾನು ನನ್ನ ಕೆರಿಯರ್ನ ಸೀರಿಯಸ್ ಆಗಿ ಬಿಲ್ಡ್ ಮಾಡಬೇಕು ಅಂದ್ರೆ ಐ ಶುಡ್ ಡೂ ಅಟ್ ಲೀಸ್ಟ್ 5% ಆಫ್ ಹೋಮ್ವರ್ಕ್ ಬಿಫೋರ್ ಐ ಗೋ ದೇರ್.
So I would always suggest ಸ್ವಲ್ಪ internet, because everyone knows internet today, mobile has internet. Go through the NASCOM report, go through the so much of surveys are going about the different kinds of fields. You will see where the animation stands for the next 10 years. Okay. Not 1 year, 2 years, the next 10 years. So I always tell you, see and believe what you see on it. So I believe in what you do actually. Yeah. So I'm like few students like animation, they just love to do it. Yeah. But ಅವ್ರಿಗೆ ಅನ್ಸುತ್ತೆ okay, am I capable? Will they accept me? Like ಅದರ ಏನಾದ್ರು ಕ್ವಶನ್ಸ್ ಬರ್ತಾ ಇರುತ್ತೆ. FAQs ಬೇಸಿಕಲಿ ಸ್ಟೂಡೆಂಟ್ಸ್ಗೆ ನಾನು ಅದಕ್ಕೆ ನಾವು ಇದು ಕೆರಿಯರ್ ಕೌನ್ಸಿಲಿಂಗ್ ನ ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ವಿ ವಿತ್ ದ ಪೇರೆಂಟ್ಸ್. ಸಿ ವಿ ವಿಲ್ ದಿಸ್ ಪರ್ಟಿಕ್ಯುಲರ್ ಸೆಷನ್ ಮೇ ಗೋ ಅರೌಂಡ್ 30 to 40 minutes. Idal first ನಾವು ಏನ್ ಮಾಡ್ತೀವಿ together, that is the parent and the child. We sit, we tell them what is this all about. So ಅವರಿಗೆ ಏನೇನ್ ಡಿಫರೆನ್ಸ್ ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನ ಅವ್ರಿಗೆ ತಿಳಿಸೋದು ಫಸ್ಟ್ ನಮ್ಮ ಇದು. Then the second round would be where we will be talking individually with the child, because the child will have a test where we sit with the parent, we try to understand the test of the counseling. yeah, I need to say online test when they come down. So we give them the online test, which will not take more than 10-15 minutes. So meanwhile we finish with the parent. Our gain questions are there, because which they don't want to talk to the in front of the child. So we understand lot about the child when we talk to the parent, because they know what the child is. So adondu, when we sit with the child, we try to keep the parent out to understand what is in his mind. So it is balancing both the people, giving them, yes, sometimes ಈ ತರ ಆಗುತ್ತೆ, ಪೇರೆಂಟ್ಸ್ಗೆ ಇಂಟ್ರೆಸ್ಟ್ ಇರುತ್ತೆ, ಚೈಲ್ಡ್ ಇಸ್ ನಾಟ್ ಇಂಟ್ರೆಸ್ಟೆಡ್. Just for the sake of parent they come, we don't entertain that also. Okay. Because at the end of the day we want the child to do what he is interested. So testally you will get to know whether it's not only test, when we do one-to-one interaction alla, that also gives us the information. So ma'am, like counseling barbekandre test ಕೊಡ್ತೀನಿ ಅಂತ ಅಂದ್ರೆ I mean the student who is coming, should he get prepared or something? Nothing. See, creativity is already not even GK. It's a creative test. ನಾನು ಅದನ್ನು ಹೇಳ್ಬಿಟ್ರೆ there is no fun in it. So ಅವರು ಖಂಡಿತವಾಗಿ ಅಲ್ಲಿ ಬರಬೇಕು. So they need not do any kind of test preparation. I would always say prepare your mind what is animation field ಅಂತ. Okay, just a creativeness. ಎಸ್, ನಿಮ್ಮಲ್ಲಿ ಇರೋದು ಏನು ಅನ್ನೋ ಟೆಸ್ಟ್ ಮಾಡ್ತೀವಿ ಅಷ್ಟೇ. ನೀವು ಬುಕ್ಕಲ್ಲಿ ಏನಿದೆ ಅಂತ ಟೆಸ್ಟ್ ಮಾಡೋದು ಬೇಕಾಗಿಲ್ಲ ನಮಗೆ. ಓಕೆ, ಸೊ ವಿ ಟೀಚ್ ದಮ್ ಎವ್ರಿಥಿಂಗ್ ಆನ್ ಇಟ್. ಓಕೆ, ಸೊ ಮ್ಯಾಮ್ ಲೈಕ್ ಇವಾಗ ಲೈಕ್ ಡಿಗ್ರಿ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಲೈಕ್ ಕೆಲವು ಜನ ಬರ್ತಾರೆ, ಲೈಕ್ ನನ್ ಗೇಮ್ ಫ್ಯೂ ಪೀಪಲ್ ವಿಲ್ ಬಿ ಲೈಕ್ ವೆರಿ ಕ್ರೇಜಿ ಅಬೌಟ್ ಗೇಮ್ಸ್ ಅವರಿಗೆ ಫಸ್ಟ್ ಏನು ನನ್ ಗೇಮ್ ಪ್ಲೇಯಿಂಗ್ ಮಾಡ್ಬೇಕು, ಗೇಮ್ ಡಿಸೈನಿಂಗ್ ಮಾಡ್ಬೇಕು ಅಂತ ಇರುತ್ತೆ. ಕರೆಕ್ಟ್. ಅವ್ರಿಗೆ ಲೈಕ್ ಡಿಗ್ರಿ ಮಾಡ್ತಾ ಇರ್ತಾರಲ್ಲ, ಅವಾಗ ಏನಾದ್ರು ದೇ ಕ್ಯಾನ್ ಡೂ ಎನಿ. ಈಗ ನಮ್ಮ BSc ಲಿ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಪ್ರೊಡಕ್ಷನ್. ಪ್ರೊಡಕ್ಷನ್ ಅಲ್ಲಿ ಏನಾಗುತ್ತೆ, ಯು ಲರ್ನ್ ಮ್ಯಾಕ್ಸ್ ಅಂಡ್ ಮಾಯಾ. ಸೊ ಮ್ಯಾಕ್ಸ್ ಇಸ್ ಅ ಸಾಫ್ಟ್ವೇರ್ ವಿಚ್ ವಿ ಯೂಸ್ ಮೇಜರ್ಲಿ ಫಾರ್ ಗೇಮ್ ಡಿಸೈನಿಂಗ್. ಸೊ ಇವಾಗ ಆ ಮ್ಯಾಕ್ಸ್ ಇಂದ ನೀವು ಆರ್ಕಿಟೆಕ್ಚರ್ ಹೋಗ್ಬೋದು, ಫಿಲ್ಮ್ ಇಂಡಸ್ಟ್ರಿ ಹೋಗ್ಬೋದು, ಬೇಸಿಕ್ಲಿ ಡಿಫ್ರೆಂಟ್ ಫೀಲ್ಡ್ಸ್ ಡಿಪೆಂಡ್ ಆನ್ ಯಾವ ಫೀಲ್ಡ್ ನೀವು ಯೂಸ್ ಮಾಡ್ತೀರಾ. ಸೊ ಔಟ್ ಆಫ್ 20 ಸ್ಟೂಡೆಂಟ್ಸ್ 3 ಮೇ ಬಿ ಇಂಟ್ರೆಸ್ಟೆಡ್ ಇನ್ ಗೇಮಿಂಗ್. ಸೊ ನಿಮ್ಮ ಪ್ರಾಜೆಕ್ಟ್ ಗೇಮಿಂಗ್ ಅಲ್ಲಿ ಮಾಡಿ. The other 5 may be interested in architecture. You do your project in architecture. So the project depends on what I'm interested in. The basic software is all same. Application to what field you want to get into is what we train them. So ma'am, like ಹೇಳಿದ್ರಿ ಲೈಕ್ ಗೇಮ್ ಪ್ಲೇಯಿಂಗ್ ಇಟ್ಸ್ ದಿಯರ್ ಇಂಟ್ರೆಸ್ಟ್ ಅಂತ. ಸೊ ಲೈಕ್ ಮೆನಿ ತುಂಬಾ ಕೋರ್ಸಸ್ ಇದೆ, ಲೈಕ್ ನಿಮ್ ಕ್ರಿಯೇಷನ್ ಅಲ್ಲಿ ತುಂಬಾ ಕೋರ್ಸಸ್ ಇದೆ. ಕ್ಯಾನ್ ದೇ ಪಿಕ್ ಅಪ್ ದ ಕೋರ್ಸಸ್ ವಿಚ್ ದೇ ಲೈಕ್ ಫಾರ್ ದ ಡಿಗ್ರಿ ಆರ್ ಲೈಕ್ ಯು? ಇಲ್ಲ, ಡಿಗ್ರಿ ಇಸ್ ಓನ್ಲಿ ಒನ್, ದಟ್ ಇಸ್ ಅನಿಮೇಷನ್ ಅಂಡ್ VFX. ಬ್ಯಾಚುಲರ್ಸ್ ಇನ್ ಅನಿಮೇಷನ್ ಅಂಡ್ ವಿಜುವಲ್ ಎಫೆಕ್ಟ್ಸ್ ಅಂತ ನಾವೇನ್ ಹೇಳ್ತಾ ಇದೀವಿ, ದಟ್ಸ್ ಓನ್ಲಿ ಒನ್ ಪ್ರೋಗ್ರಾಮ್. ದಿಸ್ ಕವರ್ಸ್ ಫ್ರಮ್ 2D graphics. It covers Max Maya, that's your production, and post production is your VFX. Okay ma'am, we have a call. Hello. 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 Namaste. Hello. Hello, namaste. ನಿಮ್ಮ ಹೆಸರು ಸರ್? ಮೇಡಮ್, ನನ್ನ ಹೆಸರು ಆದೀಶ್ ಅಂತ. ಆದೀಶ್. ರಾಜೇಶ್. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ರಾಜೇಶ್? ಮೇಡಮ್, ರಾಜೇಂದ್ರನಗರದಿಂದ ಮಾತಾಡ್ತೀನಿ. ಓಕೆ, ಏನ್ ಮಾಡ್ಕೊಂಡಿರೋದು ನೀವು? ಮೇಡಮ್, ನಾನು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ ಸರ್, ಸೊ ಶೋ ನೋಡ್ತಾ ಇದ್ದೀರಲ್ಲ? ಹೌದು ಮೇಡಮ್. ಓಕೆ, ನಮ್ ಜೊತೆ ಸೌಮ್ಯ ಮ್ಯಾಮ್ ಇದ್ದಾರೆ. ನಿಮ್ ಡೌಟ್ಸ್ ಆರ್ ಕ್ಲಾರಿಫಿಕೇಶನ್ಸ್ ಏನೇ ಇದೆ ಕೇಳಿ. ಓಕೆ. ಹಲೋ ರಾಜೇಶ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ.
ನಾನು IT ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದು. ಓಕೆ ಓಕೆ, ನನಗೆ ಅನಿಮೇಷನ್ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಓಕೆ ಬಟ್ ನನಗೆ ಅದು ಇದು ಏನು ಈಗ ಅಂದ್ರೆ ಅನಿಮೇಷನ್ ಕೋರ್ಸ್ ಟೈಮ್ ಡ್ಯೂರೇಷನ್ ಓಕೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಇವಾಗ ನೀವು ವರ್ಕ್ ಮಾಡ್ತಾ ಇರೋ ಟೈಮಿಂಗ್ಸ್ ಏನ್ ರಾಜೇಶ್? ನಾವು ವರ್ಕ್ ಮಾಡ್ತಾರೆ ಅಂದ್ರೆ ನಿಮ್ದು ಶಿಫ್ಟ್ ಇರುತ್ತೆ ಮೇಡಮ್. ಶಿಫ್ಟ್ ವೈಸ್ ಇರುತ್ತೆ. ಓಕೆ ಓಕೆ, ಸೊ ನಮ್ಮ ಶಿಫ್ಟ್ ಮೈ ಸೆಟ್ಟಿಂಗ್ ಬಿಕಾಸ್ ಅಕಾರ್ಡಿಂಗ್ ಟು ನಿಮ್ದು ಪ್ಲಾನಿಂಗ್ ಡಿಪೆಂಡ್ ಆಗುತ್ತೆ. ನಾನು ಏನಾದ್ರು ಮಧ್ಯೆ ಅಂದ್ರೆ ಐ ಕ್ಯಾನ್ ಮ್ಯಾನೇಜ್. ಸೊ ಯು ಹ್ಯಾವ್ ದ ಫ್ಲೆಕ್ಸಿಬಿಲಿಟಿ ಆಫ್ ಟೈಮಿಂಗ್. ಓಕೆ, ಸೊ ನಾವು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ ಗೋ ಫಾರ್ ಅ ಡಿಪ್ಲೊಮಾ ಪ್ರೋಗ್ರಾಮ್. ನಮ್ಮಲ್ಲಿ ಡಿಪ್ಲೊಮಾ ಅಂದಾಗ ವಿ ಹ್ಯಾವ್ ಗ್ರಾಫಿಕ್ ವೆಬ್, ವಿ ಡೂ ಹ್ಯಾವ್ ಅನಿಮೇಷನ್, ವಿ ಡೂ ಹ್ಯಾವ್ VFX, ವಿ ಡೂ ಹ್ಯಾವ್ ಫಿಲ್ಮ್ ಮೇಕಿಂಗ್. ಸೊ ಈ ತರ ವೆರೈಟೀಸ್ ಆಫ್ ಸ್ಟ್ರೀಮ್ಸ್ ಇದೆ ನಮ್ಮ ಅನಿಮೇಷನ್ ಪ್ರೋಗ್ರಾಮ್ಸ್ ಅಲ್ಲಿ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಈ ಕೋರ್ಸ್ ಇಂದ ಅಂದ್ರೆ ಯಾವ ಫೀಲ್ಡ್ ಇಳಿಬೇಕು ಅದ್ರ ಬಗ್ಗೆ ನೀವು ಹೇಳ್ಬೇಕಾಗತ್ತೆ. ಫಸ್ಟ್ ಸೊ ನಾನ್ ಹೇಳೋದೇನಂದ್ರೆ ನೀವು 1-to-1 ಕೌನ್ಸಿಲಿಂಗ್ ಗೆ ಬನ್ನಿ ರಾಜೇಶ್. ನಾಳೆ ನಿಮ್ಗೆ ಹಾಲಿಡೇ ಇರ್ಬೇಕಲ್ಲ? ನಾಳೆ ನನ್ಗಿಲ್ಲ ಮೇಡಮ್, ನಾಳೆ ನನ್ಗೆ ಇಲ್ಲ. ನೋ ವರೀಸ್, ನೀವು ಓಕೆ ಫೈನ್. ಸೊ ಈವ್ನಿಂಗ್ ಟೈಮ್ ಅಟ್ ಲೀಸ್ಟ್ ಬನ್ನಿ. ವಿ ಆರ್ ದೇರ್ ಟಿಲ್ 8 o'clock. ಫ್ರಮ್ ಮಾರ್ನಿಂಗ್ 9:30 to 8 o'clock ನಾವು ಓಪನ್ ಇರ್ತೀವಿ ಸೆಂಟರ್ ಅಲ್ಲಿ. ಸೊ ನೀವು ಜಸ್ಟ್ ಒಂದು ಕಾಲ್ ಮಾಡಿ, ನಮ್ಮ ಸ್ಕ್ರೋಲ್ ಅಲ್ಲಿ ನಮ್ಮ ನಂಬರ್ ಬರ್ತಾ ಇದೆ. ಹಾ, ಸೊ ಪ್ಲೀಸ್ ಕಾಲ್ ಮಾಡಿ ಬನ್ನಿ. ಸೊ ನಿಮ್ಗೆ 1-to-1 ಇದ್ದಾಗ ವಿ ಕ್ಯಾನ್ ಆಕ್ಚುಲಿ ಅಂಡರ್ಸ್ಟ್ಯಾಂಡ್ ನಿಮ್ಮ ಇಂಟ್ರೆಸ್ಟ್ ಯಾವ್ದಲ್ಲಿದೆ, ನೀವು ಯಾವ ಕೋರ್ಸ್ ಮಾಡಿದ್ರೆ ಯಾವ ಇದು ಮಾಡ್ಬೋದು ಅನ್ನೋದಕ್ಕೋಸ್ಕರ. ಸೊ ಸೆಂಟರ್ಗೆ ಬನ್ನಿ, ವಿ ವಿಲ್ ಹೆಲ್ಪ್ ಯು ಔಟ್ ದೇರ್. ಮತ್ತೆ ಟೈಮಿಂಗ್ಸ್ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ಬಿಕಾಸ್ ಇಟ್ಸ್ ಓನ್ಲಿ 2 hours a day, Monday to Friday. ಸೊ you can set your timing ಅಂತ ನೀವೇ ಹೇಳಿದ್ದೀರಾ. ಸೊ ಅದ್ರ ಪ್ರಕಾರ we will give you the course. Okay, thank you. Thank you Rajesh, all the best. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ರಾಜೇಶ್. ಸೊ ಮ್ಯಾಮ್, ಕೌನ್ಸಿಲಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಲೈಕ್ ಸೆಕೆಂಡ್ PU ಸ್ಟೂಡೆಂಟ್ಸ್ ಅವ್ರಿಗೆ ಕೌನ್ಸಿಲಿಂಗ್ ನಡೀತಾ ಇದೆ ಮೇನ್ಲಿ ಫ್ರಮ್ ದಿಸ್. ಹೌದು. ಸೊ ಇವ್ರು ರಾಜೇಶ್ ಅವ್ರು ಹೇಳಿದ್ರಲ್ಲ, ಈವನ್ ಲೈಕ್ those who are like interested in additional courses or diploma, for them even the counseling is there, or ಅದಕ್ಕೂ ಕೌನ್ಸಿಲಿಂಗ್ ಇದೆ. ಇವಾಗ ಎಕ್ಸ್ಕ್ಲೂಸಿವ್ ಕೆರಿಯರ್ ಕ್ಯಾಂಪ್ ಅಂತ ನಾನೇನ್ ಹೇಳ್ತಾ ಇದ್ದೀನಿ, ದಟ್ ಇಸ್ ಓನ್ಲಿ ಫಾರ್ ದ PU ಸ್ಟೂಡೆಂಟ್ಸ್. okay. ಅದು ನಾವು ಎಕ್ಸ್ಕ್ಲೂಸಿವ್ ಆಗಿ ಒನ್ ಪರ್ಟಿಕ್ಯುಲರ್ ಕೆರಿಯರ್ ಕೌನ್ಸಿಲರ್ ಅಡ್ವೈಸರ್, ಶಿ ವುಡ್ ಸಿಟ್ ವಿತ್ ದ ಪೇರೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಗಿವ್ the right thing. We do have n number of people to counsel the other courses. like ma'am, other courses ಈ counseling ಬರ್ತಾರಲ್ಲ, is it like paid one or like? No counseling is being charged. Okay. It is a free of cost. When I say counseling, it is kind of understanding your need and giving a solution for your education. So ಈ counseling ಇಂದ their thoughts might change to positive. 100% ನಾನು ಹೇಳ್ತೀನಲ್ಲ, ತುಂಬಾ ಜನ ಪೇರೆಂಟ್ಸ್ ಇವಾಗ ಪೇರೆಂಟ್ಗೆ ಇಂಟ್ರೆಸ್ಟ್ ಇರಲ್ಲ. ಕಿಡ್ಸ್ ಹ್ಯಾವ್ ಕಮ್ ಟು ಅಸ್, ಮೇಡಮ್ ಪ್ಲೀಸ್ ಹೆಂಗಾದ್ರೂ ಮಾಡಿ ನಮ್ಮ ಫಾದರ್ಗೆ ಕಾಲ್ ಮಾಡಿಬಿಟ್ಟು ನೀವು ಕನ್ವಿನ್ಸ್ ಮಾಡಿ. ಸೊ ಐ ಹ್ಯಾಡ್ ಸಮ್ ಕೈಂಡ್ ಆಫ್ ಚಾನ್ಸಸ್ ವೇರ್ ಐ ಹ್ಯಾಡ್ ಟು ಟೆಲ್ ರಾಂಗ್ ಇನ್ಫಾರ್ಮೇಶನ್ ಮಾಡಿ ಅವ್ರನ್ನ ಸೆಂಟರ್ ಕರ್ಸ್ಕೋಬೇಕಾಗಿತ್ತು. ಬಿಕಾಸ್ ವೆನ್ ಅ ಚೈಲ್ಡ್ ಇಸ್ ಸೋ ಮಚ್ ಇಂಟ್ರೆಸ್ಟೆಡ್ ಅಂಡ್ we need to help them. So when today the same parent, I don't like to tell their names and all, but the same parent is so happy that he's given that chance for the child. Today the child is going abroad for studies and higher education things. So like students ನಿಮ್ಗೆ ಯಾರಿಗೆಲ್ಲ ಲೈಕ್ ತುಂಬಾ ಆಸೆ ಇದೆ ಅನಿಮೇಷನ್ ಸೇರ್ಕೋಬೇಕು ಅಂತ, ಸೊ ಜಸ್ಟ್ ನಾವು ಮ್ಯಾಮ್ ಹೇಳಿದ್ವಿ ನಿಮ್ಗೆ ಇಂಟ್ರೆಸ್ಟ್ ಇದೆ, ಇನ್ ಕೇಸ್ ಲೈಕ್ ಪೇರೆಂಟ್ಸ್ ಹತ್ರ ಮಾತಾಡಕ್ಕಾಗಿಲ್ಲ ಅಂದ್ರೆ ಮ್ಯಾಮ್ಗೆ ಕಾಲ್ ಮಾಡಿ. ಸೊ ಮ್ಯಾಮ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. But I would not tell any lies to your parents. So ನಾನು ಹೇಳೋದು ಇದು ಎಕ್ಸ್ಕ್ಲೂಸಿವ್ ಆಗಿ ಪೇರೆಂಟ್ ಅಂಡ್ ಚೈಲ್ಡ್ ಕೌನ್ಸಿಲಿಂಗ್. ಸೊ ಪ್ಲೀಸ್ ಟೇಕ್ ದಿಸ್ ಆಪರ್ಚುನಿಟಿ ಟು ಅಂಡರ್ಸ್ಟ್ಯಾಂಡ್ ಯುವರ್ ಚೈಲ್ಡ್ ಇಂಟ್ರೆಸ್ಟ್. ನಾನು ಹೇಳೋದು ಪೇರೆಂಟ್ಸ್ಗೆ. ಮತ್ತೆ ನಿಮಗೆ ಈ ಫೀಲ್ಡ್ ಅಲ್ಲಿ ಏನೇ ಕ್ವೆಶನ್ಸ್ ಇದ್ರು, ವಿ ಆರ್ ದೇರ್ ಟು ಸಾಲ್ವ್ ದಟ್ ಆರ್ ಗಿವ್ ಯು ದ ಸೊಲ್ಯೂಷನ್ ಆರ್ ಕ್ವೆರಿ ಏನೇ ಇದ್ರು ನಾವು ನಿಮಗೆ ಸಾಲ್ವ್ ಮಾಡ್ಕೊಡ್ತೀವಿ. ಜಸ್ಟ್ ಅಂಡರ್ಸ್ಟ್ಯಾಂಡ್ ವಾಟ್ ಹೀಸ್ ಇಂಟ್ರೆಸ್ಟ್ ಇಸ್. ದ ಮೋರ್ ಹಿ ಈಸ್ ಇಂಟ್ರೆಸ್ಟೆಡ್ ಇನ್ ದ ಪ್ರೊಫೆಷನ್, ಹಿ ವಿಲ್ ಸಕ್ಸಸ್ ಬೆಟರ್. ಇದು ನಿಮ್ಗೂ ಗೊತ್ತು, ನಮಗೂ ಗೊತ್ತು. ಸೊ ನಿಮ್ಗೆ ಕ್ಲಾರಿಫಿಕೇಶನ್ ಬೇಕಾಗಿರೋದು ಅಬೌಟ್ ದ ಇಂಡಸ್ಟ್ರಿ ವಿಚ್ ವಿ ಆರ್ ಗೋಯಿಂಗ್ ಟು ಡೂ. ಸೊ ಸುಮ್ನೆ ಲೈಕ್ ಅದೇ ಅವ್ರ ಮಕ್ಳನ್ನ ಇಂಟ್ರೆಸ್ಟ್ ಇಲ್ದಿರೋ ಕೋರ್ಸಿಗೆ ಜಾಯಿನ್ ಮಾಡಿ ಅವ್ರ ಟೈಮು ವೇಸ್ಟ್ ಆಗಿ ಲೈಕ್ ಕರೆಕ್ಟ್. ಪೇರೆಂಟ್ ಏನ್ ಅನ್ಕೊಂತಾರೆ ಅಂದ್ರೆ ಇವಾಗ ಒಂದ್ಸತಿ ಎಂಟ್ರಿ ಆಗೋಗ್ಬಿಟ್ರೆ ಅವ್ರು ಹೆಂಗೋ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ. ಅಟ್ಲೀಸ್ಟ್ ಇಲ್ಲಿ ಪಾಸ್. ವೈ ಟು ಮೇಕ್ ಜಸ್ಟ್ ಪಾಸ್ ವೆನ್ he can do much better than that in another field. ನಾನು ಹೇಳೋದು ಯಾವಾಗ್ಲೂ, ಈಗ ನಾನು ಓದಿದ್ದೆ ಒಂದು, ಬಟ್ ನಾನಿರೋ ಫೀಲ್ಡ್ ಇನ್ನೊಂದು. ಬಟ್ ಇಫ್ ಐ ಹ್ಯಾಡ್ ಗಾಟ್ ಮಚ್ ಬೆಟರ್ ಸಪೋರ್ಟ್ ವೆನ್ ಐ ವಾಸ್ ಸ್ಟಡಿಂಗ್, ಅವಾಗೆಲ್ಲ ಅನಿಮೇಷನ್ಸ್ ಇರ್ಲಿಲ್ಲ ಬಿಡಿ. ಇಟ್
was very 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 new, and parents ಯಾರಿಗೂ ಅಷ್ಟೊಂದಿಲ್ಲ. It is somewhere Everyone thought it's like something different. ಇಲ್ಲಿ ಬ್ಯಾಂಗ್ಳೂರಂತೂ ಇಲ್ಲ ಬಿಡಿ ಅನಿಮೇಷನ್ ನಾವು ಓದ್ಬೇಕಾದ ಟೈಮಲ್ಲಿ. ಸೊ ಪೀಪಲ್ ಯೂಸ್ ಟು ಫೀಲ್, ಸಿನ್ಸ್ ಐ myself am a cartoonist, I used to do a lot of cartoons in my school days and college days. ಏನ್ ಟೈಮ್ ವೇಸ್ಟ್ ಮಾಡ್ತೀಯ ಚಿತ್ರ ಬರ್ಸಿ, this is what they used to tell. But today it is a profession where I'm sitting in front of you people. So I would always tell parents, understand, ನಿಮ್ಮಕ್ಕಿಂತ ನಿಮ್ಮ ಮಕ್ಕಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋರು ಯಾರು ಇಲ್ಲ. So they should give this extra thought about your children and bring them down. ಸೊ ಲೈಕ್ ಎಷ್ಟೊಂದು ಜನ ಪೇರೆಂಟ್ಸ್ ಅನ್ಕೊಂಡಿರ್ತಾರೆ ಮ್ಯಾಮ್, ಓಕೆ ಆನಿಮೇಷನ್, ಓಕೆ ಮೂವಿ ಇಂಡಸ್ಟ್ರಿ, ಲೈಕ್ ಫಿಲ್ಮ್ ಇಂಡಸ್ಟ್ರಿ ಬೇಡ ಆ ತರ ಎಲ್ಲ. No industry is bad. ನಾನು ಹೇಳೋದು ಇಷ್ಟೇ, it is all depending on us how we take the industry. ಈವನ್ ಆನಿಮೇಷನ್ ಇಸ್ ಅ ಎಜುಕೇಶನ್, ಲೈಕ್ ಅದು ಬರೀ ಫಿಲ್ಮಿ ಅಂತ ಅಲ್ಲ. See, animation is a part of ಈ ನಮ್ಮ ವರ್ಕ್ಸ್ ಇಂದ ನೀವೇನ್ ಟಿವಿ ನೋಡ್ತಾ ಇದ್ರೆ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಎಲ್ಲ ಆಡ್ಸ್ ಏನ್ ನೋಡ್ತಾ ಇದ್ರೆ, ಆಲ್ ದಿಸ್ ಇಸ್ ಡನ್ ಇನ್ ಆರ್ ಫೀಲ್ಡ್. ಸೊ ಅ ಪೇರೆಂಟ್ enjoys these advertisement andaga, why not your child does something like this? Don't you be proud when your child does something different like this? So I'm trying to say that even they'll be happy to see something new. Obviously, don't you feel and tell that your kid has done such an animation? That too, adu TV ಅಲ್ಲಿ ಬಂದಾಗ they'll be more happy than the child. Obviously, ಎಲ್ಲಕ್ಕಿಂತ ಜಾಸ್ತಿ parents are the one who are happy about it. Yeah. So ma'am, like we are basically speaking about like career camp. So like ನಮ್ಮ ಫಸ್ಟ್ ಕಾಲರ್ ರಮ್ಯಾ ಅವ್ರು ಕಾಲ್ ಮಾಡಿದ್ರು, ಲೈಕ್ PUC ಆಲ್ರೆಡಿ ಅವ್ರು ಮಾಡಿದ್ದಾರೆ. ಹೌದು. ಸೊ even they have opportunity for coming for counseling this career camp. If they are serious about the degree, because ನಾನು ಹೇಳ್ತಾ ಇದ್ದಂಗೆ ಇದು ಲಿಮಿಟೆಡ್ ಗ್ರೂಪ್ಸ್ ಮಾತ್ರ, so let us not waste the time for non-degree students. We have normal counseling happening for other things. Career camp is something exclusively for the PU students with the parent. So I would like to differentiate it. Okay. So this is a very exclusive camp which we are doing for only PUC students with the parents who are interested to get into the animation. So what I'm trying to ask you ma'am, like ಇವಾಗ PU students like ಈ ಸತಿ ಬರ್ದಿರ್ತಾರೆ, ಓಕೆ ಯು ಆರ್ ಟೇಕಿಂಗ್ ಕೌನ್ಸಿಲಿಂಗ್ ಫಾರ್ ದೆಮ್, ಇದಕ್ಕಿಂತ ಮುಂಚೆ PU ಕಂಪ್ಲೀಟ್ ಆಗಿ ಮಾಡ್ಬೋದು. ಹೌದೌದು, ಯಾರು BSc ಮಾಡ್ಬೇಕು ಅಂತ ಇದ್ದೀರಾ ಅವರು ಕೆರಿಯರ್ ಕ್ಯಾಂಪ್ಗೆ ಬನ್ನಿ. ಓಕೆ, ಎನಿ ಇಯರ್ ಇಟ್ ಕ್ಯಾನ್ ಬಿ. ಸೊ ಯಾರೆಲ್ಲ BSc ಡಿಗ್ರಿ ಮಾಡ್ಬೇಕು ಅಂತ ಇರೋ, ಸೊ ಫಾರ್ ದೆಮ್ ಆಲ್ಸೋ ಇಟ್ಸ್ ಲೈಕ್ ಕೆರಿಯರ್ ಕ್ಯಾಂಪ್. ಅವ್ರು ಕೂಡ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೋಬಹುದು. ಅಪಾಯಿಂಟ್ಮೆಂಟ್ ಬೇಕಾಗಿರೋ ನಂಬರ್ ನಾನು ಹೇಳ್ತೀನಿ, 9900107132ಗೆ ಕಾಲ್ ಮಾಡಿ. ಹಾಗೆ ವೆಬ್ಸೈಟ್ ಅಲ್ಲಿ ಕೂಡ ನೀವು ಆನ್ಲೈನ್ ಟೆಸ್ಟ್ ತಗೋದು. ಮ್ಯಾಮ್ ಕ್ಯಾನ್ ಪ್ಲೀಸ್ ಸೇ ದ ವೆಬ್ಸೈಟ್? ನೋ, ನಾಟ್ ಫ್ರಮ್ ದ ವೆಬ್ಸೈಟ್. ನೀವು ನಮ್ಮ info@wingscreations.in ಈ ಐಡಿಗೆ ನಿಮ್ಮ ಡೀಟೇಲ್ಸ್ ನ ಮೇಲ್ ಮಾಡಿ. ವಿ ವಿಲ್ ಸೆಂಡ್ ಯು ದ ಟೆಸ್ಟ್ ಪೇಪರ್ ವಿಚ್ ವುಡ್ ಬಿ 24 hours ಟೈಮ್ ಅಲ್ಲಿ ಇರುತ್ತೆ. ಯು ನೀಡ್ ಟು ಡೂ ದಟ್ ಅಂಡ್ ಸೆಂಡ್ ಅಸ್ ಬ್ಯಾಕ್. ಓಕೆ ಮ್ಯಾಮ್, ಲೈಕ್ ಕೌನ್ಸಿಲಿಂಗ್ ಈಗ ಬಂದಿರ್ತಾರೆ ಮ್ಯಾಮ್, ಲೈಕ್ ದೋಸ್ ಆರ್ ಕಮಿಂಗ್ ಫಾರ್ ಕೌನ್ಸಿಲಿಂಗ್ ಓನ್ಲಿ ದೇ ಕ್ಯಾನ್ ಟೇಕ್ ಅ ಅಡ್ಮಿಷನ್ ಆರ್ ಲೈಕ್? We 99% prefer people who take counseling. Okay. We never take just like that. Okay. On a very very rare case, iduvargu na madilla, which I can just recall and tell, because counseling is very important for us as well as the person who take. For us, why? Because we are assuring the job. We need to know who is a student, what is the caliber. Coming to the other person, ivattu join agi 3 ತಿಂಗಳಾದ್ಮೇಲೆ it is not my thing anta hodaga, the time, the seat, everything is wasted. Okay. So we would not like to spoil the, see, ಒಂದು group ಅಂದಾಗ 10-15 members ಇರ್ತಾರೆ. So we think that okay, this group is going to do this project. So when the group get dispersed, it will not work out. Okay. ಸೊ ಮ್ಯಾಮ್, ಲೈಕ್ ನಂಗಿನ್ನೂ ತುಂಬಾ ಕೇಳೋದಿದೆ ಕೆರಿಯರ್ ಕ್ಯಾಂಪ್ ಬಗ್ಗೆ. ಸೊ ಇನ್ನೂ ಮಾತಾಡೋಣ, ಸದ್ಯಕ್ಕೆ ಒಂದು ಬ್ರೇಕ್ ತಗೊಳ್ಳೋಣ. ಓಕೆ ವೀಕ್ಷಕರೇ, ಕೆರಿಯರ್ ಕ್ಯಾಂಪ್ ಬಗ್ಗೆ, ಕೌನ್ಸಿಲಿಂಗ್ ಬಗ್ಗೆ ಇನ್ನೂ ತುಂಬಾ ಮಾತಾಡ್ತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಬೇಗ ಕಾಲ್ ಮಾಡಿ. ಹಾಗೆ ಅಪಾಯಿಂಟ್ಮೆಂಟ್ ಕೂಡ ಆನ್ಲೈನ್ ನಡೀತಾ ಇದೆ, ಸೊ ಬೇಗ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಕೂಡ ತಗೊಳ್ಳಿ. ಸದ್ಯಕ್ಕೆ ಒಂದು ಬ್ರೇಕ್ ತಗೋತೀವಿ. ವಿಂಗ್ಸ್ ಕ್ರಿಯೇಷನ್ ಅರ್ಪಿಸುವ ಕ್ರಿಯೇಟಿವ್ ಕೆರಿಯರ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ನಾನು ಹಾಗೆ ಹೇಳ್ತಾ ಇದ್ದೆ, ಕೆರಿಯರ್ ಕೌನ್ಸಿಲಿಂಗ್ ಕ್ಯಾಂಪ್ ನಡೀತಾ ಇದೆ. ಆಲ್ರೆಡಿ 3 ಜನ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ, ಇನ್ನು 3 ಸೀಟ್ಸ್ ಮಾತ್ರ ಇದೆ. ಸೊ ಎಲ್ಲರೂ ಬೇಗ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ ಅಂತ ಹೇಳ್ತೀನಿ. ಸೊ ಮ್ಯಾಮ್, ಲೈಕ್ ವಿ ವರ್ ಸ್ಪೀಕಿಂಗ್ ಅಬೌಟ್ PUC ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ. ಲೈಕ್ PUC ಸ್ಟೂಡೆಂಟ್ಸ್ ಲೈಕ್ ಫೇಲ್ ಆಗ್ತಾರೆ.
ಸೊ ಅಂತ ಸ್ಟೂಡೆಂಟ್ಸ್ಗೆ ದೇ ವಾಂಟ್ ಟು ಜಾಯಿನ್ ದಿಸ್ Let no one fail, first of all. But ಆ ಥರ ಆದಾಗ you need not get a, feel bad about it. Yeah. Failure is always a step for success ಅಂತ ಹೇಳ್ತೀವಿ. So please do contact us immediately. We do have alternatives for your exams. ನಾನು ಹೇಳ್ತಾನೆ ಇದೆ KSOU. We are also tied up with the KSOU. So there is a supplementary which we take care in PUC there, and they can continue in the KSOU BSc. ಮೈಸೂರಿಗೆ ಹೋಗಕ್ಕಾಗಲ್ಲ ಅವಾಗ. They can continue in KSOU BSc course. Ma'am, we'll speak about this. We have a caller. Ma'am. Okay. Hello. ಹಲೋ ನಮಸ್ತೆ, ಗುಡ್ ಈವ್ನಿಂಗ್. ಮೇಡಮ್ ನಮಸ್ತೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮಂಜುನಾಥ್ ಅಂತ ಮೇಡಮ್. ಮಂಜುನಾಥ್ ಅವ್ರು ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮತ್ತಿಕೆರೆಯಿಂದ ಮೇಡಮ್. ಏನ್ ಮಾಡ್ಕೊಂಡಿರೋದು ಮಂಜುನಾಥ್? ಮೇಡಮ್ ನಮ್ದು PUC ಆಯ್ತು. ಓಕೆ. ಈಗ ಆನಿಮೇಷನ್ಸ್ ಅಂದ್ರೆ ಸ್ವಲ್ಪ ಇಷ್ಟ ಮೇಡಮ್ ನಮ್ಗೆ. ಸೊ ನಿಮ್ಗೆ ಇದು ಪರ್ಫೆಕ್ಟ್ ಗೈಡ್ ನಮ್ ಜೊತೆ ಇದಾರೆ, ಸೌಮ್ಯ ಮ್ಯಾಮ್ ಅವರು. ಅವ್ರನ್ನ ಕೇಳಿ ಇದೆಲ್ಲ ಹೆಲ್ಪ್ ಯು ಔಟ್. ಓಕೆನಾ? ನಮಸ್ಕಾರ ಮಂಜುನಾಥ್. ಹಲೋ. ಹಲೋ, ನಮಸ್ಕಾರ ಸರ್, ಹೇಳಿ. ಮೇಡಮ್ ನಮಸ್ತೆ ಮೇಡಮ್. ಹೇಳಿ. ನಮ್ದು PUC ಆಗಿದೆ ಮೇಡಮ್. ಓಕೆ. ಅನಿಮೇಷನ್ ಶಾರ್ಟ್ ಕೋರ್ಸ್ ಯಾವಿದೆಯಾ ಮೇಡಮ್? ಮಾಡ್ಬೋದು. ನೀವು ಯಾವ ಇಯರ್ ಅಲ್ಲಿ PUC ಮುಗಿಸಿದ್ದೀರಾ ಮಂಜುನಾಥ್? ನಾನು 2 years ಆಯ್ತು ಮೇಡಮ್ PUC ಮುಗಿಸಿ. ಓಕೆ, ಈಗೇನ್ ವರ್ಕ್ ಮಾಡ್ತಾ ಇದ್ದೀರಾ? ಈಗ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಮಾಡ್ತಾ ಇದೀನಿ, ಬಟ್ ನನಗೆ ಅನಿಮೇಷನ್ ಅಂದ್ರೆ ಸ್ವಲ್ಪ ಇಷ್ಟ, ಅದರಿಂದ ಕರೆಕ್ಟ್ ಮಾಡಿದೆ ಮೇಡಮ್. ಓಕೆ, ಖಂಡಿತವಾಗಿ ನಾನು ನಿಮ್ಗೆ 1 year ಅಥವಾ 2 years ಡಿಪ್ಲೊಮಾ ತಗೊಳಕ್ಕೆ ಹೇಳ್ತೀನಿ. ಯಾಕಂದ್ರೆ ನೀವು ಐ ಫೀಲ್ ನೀವು ಯಾವ್ದು ತರ ಅನಿಮೇಷನ್ ಕೋರ್ಸ್ ಮೊದಲಾಗಿ ಮಾಡಿರಲ್ಲ, ಕರೆಕ್ಟ್ ಅಲ್ವಾ? ಸೊ ನಾನು ಇವಾಗ ನಮ್ಮಲ್ಲಿ ನಾನು ಹೇಳ್ತಾನೆ ಇದೆ, ಗ್ರಾಫಿಕ್ ಅಂಡ್ ವೆಬ್ ಅನ್ನೋದು ಡಿಪ್ಲೊಮಾ 1 year ಇದೆ, ಅನಿಮೇಷನ್ ಅಲ್ಲಿ 1 year ಇದೆ, ಅನಿಮೇಷನ್ VFX ಅನ್ನೋದು 2 ವರ್ಷದಿದೆ, ಅನಿಮೇಷನ್ ಮತ್ತೆ ಫಿಲ್ಮ್ ಮೇಕಿಂಗ್ ಇದು ಕಾಂಬಿನೇಷನ್ ಅಲ್ಲೂ 2 years ಅಲ್ಲಿ ಇದೆ. ಸೊ ನಿಮ್ಗೆ ನೆಕ್ಸ್ಟ್ ಯಾವ ಜಾಬ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ನಾವು ನಿಮ್ಗೆ ಕೋರ್ಸ್ ನ ಸಜೆಸ್ಟ್ ಮಾಡ್ತೀವಿ. ಒಂದು ಸೆಕೆಂಡ್ ಪಾಯಿಂಟ್ ಏನಂದ್ರೆ ಇದು 2 hours ಮಾತ್ರ ಇರುತ್ತೆ ಪ್ರತಿದಿನ, ಮಂಡೇ ಟು ಫ್ರೈಡೆ. ಮತ್ತೆ ನಿಮ್ದು ಬೇಸಿಕ್ ಫಸ್ಟ್ 3 months ಮುಗಿದ್ಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ನಾವು ನಮ್ದೇ ಪ್ರೊಡಕ್ಷನ್ಸ್ ಅಲ್ಲಿ ನಿಮಗೆ ಪಾರ್ಟ್ ಟೈಮ್ ಅಂದ್ರೆ ಇಂಟರ್ನ್ಶಿಪ್, ಅರ್ನ್ ವ್ಯಾಲ್ಯೂ ಲರ್ನ್ ಅಂದ್ರೆ ಈ ಕಡೆ ಸ್ಟಡಿನೂ ಮಾಡ್ಬೋದು, ಈ ಕಡೆ ನೀವು ಪ್ರೊಡಕ್ಷನ್ ಅಲ್ಲಿ ಕೆಲಸನೂ ಮಾಡ್ಕೊಂಡು ನೀವು ಅರ್ನ್ ಮಾಡ್ಕೋಬಹುದು. ಸೊ ತುಂಬಾ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಈ ತರ ಇದ್ ಮಾಡ್ಕೊಂಡು ಅವ್ರದ್ದು ಫೀಸ್ ಅವರೇ ಪೇ ಮಾಡ್ಕೊಂಡು ಹೋಗೋ ತರ ಮಾಡ್ತಾರೆ. ಸೆಂಟರ್ಗೆ ಬಂದು ನೀವು ಅದನ್ನ ಡೀಟೇಲ್ಸ್ ತಗೋಬಹುದು. ಥ್ಯಾಂಕ್ ಯು ಮಂಜುನಾಥ್. Okay, Manjuna, thanks for calling. So, Mom, I heard that you are living, you're going out of country. Correct. Basically, namdu ಒಂದು international center ಬರುತ್ತೆ, which I will announce only after the things are happening. We are leaving to, okay, let me tell, it is happening in Nigeria. So let me not open too much. Here we have lot of universities which we are contacting for tie-ups in terms of tie-up and seminars, which I'll come back in the month of May and give them with the videos what has happened. ಖಂಡಿತವಾಗಿ ಸ್ಟೂಡೆಂಟ್ಸ್ಗೆ ಇಲ್ಲಿ ತುಂಬಾ ಆಪರ್ಚುನಿಟೀಸ್ ಇದೆ, ಯಾಕಂದ್ರೆ ಅಲ್ಲಿನ ಸ್ಟೂಡೆಂಟ್ಸ್ ನಮ್ಮ ಇಂಡಿಯನ್ ಕಲ್ಚರ್, ನಮ್ಮ ಸ್ಟೂಡೆಂಟ್ ಅವರ ಕಲ್ಚರ್, ಸೊ ಯು ವಿಲ್ ಲರ್ನ್ ಲಾಟ್ ಆಫ್ ಇಂಟರ್ ಕಲ್ಚರ್ ವಿತ್ ಯುವರ್ ಅನಿಮೇಷನ್. I wish you all the best for that project. Thanks a lot. Thank you. Have a caller now. Hello. Hello. ಹಲೋ ನಮಸ್ತೆ, ನಿಮ್ಮ ಹೆಸರು ಸರ್? ರಜತ್ ಅಂತ ಮೇಡಮ್. ರಜತ್ ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾನು ರಾಜರಾಜೇಶ್ವರಿ ನಗರಿಂದ. ಓಕೆ ಸರ್, ನೀವ್ ಏನ್ ಮಾಡ್ಕೊಂಡಿರೋದು? ಮೇಡಮ್ ನಾವು ಆನಿಮೇಷನ್ ಮುಗಿಸಿದೀವಿ. ಓಕೆ ಸರ್, ಆನಿಮೇಷನ್ ಮುಗಿಸಿದೀರಾ, ಸೊ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಇದ್ದೀರಾ. ಸೊ ದಯವಿಟ್ಟು ಟಿವಿ ವಾಲ್ಯೂಮ್ ಏನ್ ಮಾಡ್ಬೋದು, ಏನ್ ಮಾಡಿದ್ರೆ ವ್ಯಾಲ್ಯೂ ಇರುತ್ತೆ ಅಂತ. ಹಾ ಸರ್, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲ ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ, ಇಲ್ಲ ಅಂದ್ರೆ ನೀವು ಸಜೆಷನ್ ತಗೊಳಕ್ ಆಗಲ್ಲ. ಓಕೆ, ನಮ್ ಜೊತೆ ಸೌಮ್ಯ ಮ್ಯಾಮ್ ಇದ್ದಾರೆ, ಮಾತಾಡಿ ಸರ್. ಹಾಯ್ ರಜಿತ್, ಹೇಳಿ. ಹಾಯ್ ಮ್ಯಾಮ್, ಅದೇ ಹಲೋ. ಓ ಮೈ ಗಾಡ್. ಓಕೆ ವೀಕ್ಷಕರೇ, ಸೊ ಕಾಲ್ ಡಿಸ್ಕನೆಕ್ಟ್ ಆಯ್ತು. ಯಾರೆಲ್ಲ ನೀವು ಇಷ್ಟ ಇದ್ದೇ ಇರುತ್ತೆ ಆನಿಮೇಷನ್ ಬಗ್ಗೆ ತಿಳ್ಕೋಬೇಕು, ಅದಕ್ಕೋಸ್ಕರ ಅಂತಾನೆ ಕಾಲ್ ಮಾಡಿರ್ತೀರ ಕಷ್ಟಪಟ್ಟು. ಸೊ ಇನ್ ಕೇಸ್ ಆ ಕಾಲ್ ಮಾಡಿದಾಗ ಬಿ ಸೀರಿಯಸ್, ಟೇಕ್ ಇಟ್ ಸೀರಿಯಸ್, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ. ಸೊ ಮ್ಯಾಮ್, like you were speaking about your further projects, you're going out of country. Yes. Yeah. So it is basically for students to get exchange program. Okay. One do. Second, we are also trying to bring other country students to India, because I tell you, India is a hub of
IT and animation Yeah. today. Animation It's is been developing a lot. yes, especially Bangalore. And if you see your main productions, your gaming studios, you know how many studios are there in Bangalore? No, not exactly. I don't know. So I want this homework to be done by everyone. So you will be, yes, you will get shocked when you just go through, websites. You just put on to Google studios, production studios in Bangalore, Okay. and then you see the answer is in front of you. I did not answer this question for Will you. it be embarrassed, like something surprising or? I'll tell you, no, you just see that. ಎಲ್ಲ ನಾನೇ ಇನ್ಫಾರ್ಮೇಶನ್ ಕೊಟ್ಟ ನೀವೇನು ಕಲ್ತಂಗಾಗಲ್ಲ. So ma'am, like break ಅಲ್ಲಿ ನಮ್ಗೆ already 3 seats appointment ಸಿಕ್ತು, ಇನ್ನ 2 seat appointment ಇದೆ. In case by mistake, if anyone requests for other seat, will you provide for the See, that depends because it is very serious about this career counseling. We have taken it in a very serious mode. Yeah. ಯಾಕಂದ್ರೆ we want every week 6 students ಗೆ proper career counseling ಕೊಟ್ಟು with the parent because this is the lifelong procedure which you are deciding on. It is not that today you join one, after a year you join something else. No, once you do this, next would be your job. So it's actually a student's dream and your parents' wish also. Yes. So one must be very serious to attend the counseling. 100% ಆಗಿ Yeah. whatever we do in life is fine, but this career ಈ ಹಂತ ಏನಿದೆಯಲ್ಲ very very important for both the people, that is the parent and the child, So to second decide on PU. the right thing. Yeah. Yes. Second PU is like very important stage for them. ಎಲ್ಲರಿಗೂ ಇವತ್ತಿನ ದಿವಸ ನೀವು ಹೇಳ್ತಾ ಇಲ್ಲ, ಫ್ರಮ್ ದ ಟೈಮ್ ಇವನ್ ವಿ ಹ್ಯಾವ್ ಗಾನ್ ಥ್ರೂ ಸೆಕೆಂಡ್ PU ಅಂದಿದ ತಕ್ಷಣ ಮಕ್ಕಳಿಗಿಂತ ಜಾಸ್ತಿ ಪೇರೆಂಟ್ಸ್ಗೆ ಅಯ್ಯೋ ಇವಾಗ ಹೆಂಗಾಗುತ್ತೆ, ಏನ್ ಮಾಡ್ತಾರೆ, ನೆಕ್ಸ್ಟ್ ಯಾವ್ದು ಹಾಕೋಣ, ಅವ್ರಿಗೆ ಏನಾಗುತ್ತೆ ಅನ್ನೋದು. ಬಟ್ ಐ ಟೆಲ್ ಯು, ಇಫ್ ಯುವರ್ ಚೈಲ್ಡ್ ಇಸ್ ಕ್ರಿಯೇಟಿವ್, ನಿಮ್ಮ ಮಗುವಲ್ಲಿ ಕ್ರಿಯೇಟಿವಿಟಿ ಇದೆ, ಅವ್ರಿಗೆ ಈ ಫೀಲ್ಡ್ ಸೂಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿದೆ, ಮತ್ತೆ ನೀವು ನೋಡ್ತಾನೆ ಇದ್ರೆ ಈ ಕೆರಿಯರ್ ಕೌನ್ಸಿಲಿಂಗ್ ಬಗ್ಗೆ ನಾನು ಏನಕ್ಕೆ ಇಷ್ಟೊಂದು ರಿಪೀಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇಟ್ ಈಸ್ ವೆರಿ ಲಿಮಿಟೆಡ್ ಸೀಟ್. ಓಕೆ, ಹಲೋ 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 ನಮಸ್ತೆ, ನಿಮ್ಮ ಹೆಸರು ಸರ್? ಹಲೋ ಹಲೋ ನಮಸ್ತೆ, ಗುಡ್ ಈವ್ನಿಂಗ್. ಹಾಯ್, ಗುಡ್ ಈವ್ನಿಂಗ್. ನಿಮ್ಮ ಹೆಸರು ಸರ್? ರಿಷಿ ಅಂತ. ಋಷಿ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಇಲ್ಲೇ ರಾಜಾಜಿನಗರಿಂದ. ಓಕೆ ಸರ್, ಸೊ ಶೋ ನೋಡ್ತಾ ಇದ್ದೀರಾ ಅಲ್ಲ? ಹೌದು ಮೇಡಮ್. ನಿಮ್ಗೆ ಏನೇ ಡೌಟ್ ಇದ್ರು ಕೇಳಿ, ನಮ್ಮ ಜೊತೆ ಸೌಮ್ಯ ಮ್ಯಾಮ್ ಅವರು ಇದ್ದಾರೆ. ಓಕೆ, ಹಲೋ ಸರ್, ಹೇಳಿ ಹಲೋ ಮೇಡಮ್. ಹೇಳಿ. ನಾನು ರಿಷಿ ಅಂತ Okay. ಇದರಿಂದ ಮಾತಾಡ್ತಾ ಇರೋದು, ರಾಜಾಜಿನಗರಿಂದ. ಹೇಳಿ, ಏನ್ ಮಾಡ್ಕೊಂಡಿದ್ದೀರಾ? ನಮ್ದು ಅದೇ ಮೇಡಮ್, ಡಿಗ್ರಿ ಕಂಪ್ಲೀಟ್ ಆಯ್ತು, BCom. ಓಕೆ, ಹಲೋ. ಹಾ ಹೇಳಿ. ಆಮೇಲೆ ಅದೇ ಹ್ಯಾಂಡ್ಸ್ ಕೋರ್ಸ್ ಮಾಡಿದ್ವಿ ಮೇಡಮ್. ಓಕೆ, ಏನ್ ಸಾಫ್ಟ್ವೇರ್ಸ್ ಕಲ್ತಿದ್ದೀರಾ ನೀವು? ಹಲೋ. ಏನು ಅದೇ ಕಲ್ತಿಲ್ಲ ಮೇಡಮ್. ಅಲ್ಲ, ನೀವು ಇವಾಗ ಒಂದ್ ಬೇರೆ ಬ್ರ್ಯಾಂಡ್ ಅಲ್ಲಿ ನೀವು ಹಲೋ. ಓಕೆ ಮ್ಯಾಮ್, ಅವ್ರು ಏನೋ ಕೇಳಕ್ಕೆ ಟ್ರೈ ಮಾಡ್ತಾ ಇದ್ರು, ಈ ಕೂಡ ಐ ಮೀನ್ ಕಾಲ್ ಏನೋ ಪ್ರಾಬ್ಲಮ್ ಇರಬೇಕು. ಸೊ ಮ್ಯಾಮ್, ನಂಗೂ ಕೂಡ ಕೇಳ್ಬೇಕು ಅನ್ಸ, ಲೈಕ್ ಅವ್ರು BCom ಮಾಡಿರೋದು ಅಂತ ಅವ್ರಿಗೇನು ಗೊತ್ತಿಲ್ಲ, ಲೈಕ್ ಗ್ರಾಫಿಕ್ಸ್, ದೇ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಿಸ್. ಬಟ್ ಈ ಕೇಸ್ ಅಲ್ಲಿ ಋಷಿ ಅವರು ಆಗ್ಲೇ ಒಂದು ಬ್ರ್ಯಾಂಡ್ ಅಲ್ಲಿ 2 years ಏನೋ ಮಾಡಿದೀನಿ ಅಂದ್ರು. ಸೊ ಇಫ್ ಹಿ ಇಸ್ ಡನ್ ದರ್, ಹಿ ಶುಡ್ ಹ್ಯಾವ್ ಡನ್ ಸಮಥಿಂಗ್ ಬೇಸಿಕ್. ಸೊ ಅದನ್ನ ನಾವು 1-to-1 ಇಫ್ ಹಿ ಕ್ಯಾನ್ ಕಾಂಟ್ಯಾಕ್ಟ್ ಅವರ್ ನಂಬರ್, ದಟ್ ಈಸ್ 9900-107-132 ಇದಕ್ಕೆ ಕಾಲ್ ಮಾಡಿ ಋಷಿ, ನಾವು ನಿಮ್ಗೆ ಖಂಡಿತವಾಗೂ ಒಂದು ಸೊಲ್ಯೂಷನ್ ಕೊಡ್ತೀನಿ. ಬಟ್ ಆಸ್ ಯು ಆರ್ ಟೆಲಿಂಗ್ ಮೀ BCom ಮಾಡಿದ್ದಾರೆ, ಅನಿಮೇಷನ್ಗೆ there is no education bar, qualification ನಾನು ಹೇಳ್ತಾ ಇದೀನಿ, ಏಜ್ ಬಾರ್ ಆಗಲಿ ಅಥವಾ there is no communication bar. ಸೊ ಹಾಗಾಗಿ ಇಲ್ಲಿ ಬೇಕಾಗಿರೋದು ಕ್ರಿಯೇಟಿವಿಟಿ. ಇವ್ರಾಗಲೇ ಡಿಗ್ರಿ ಮಾಡಿರೋದ್ರಿಂದ ಐ ವುಡ್ ಸಜೆಸ್ಟ್ ಇಮ್ ಮೇ ಬಿ 1 year, 2 years or even 6 months. ಅವರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ನೋಡಿ ನಾವು ಕೋರ್ಸ್ನ ಕೊಡೋದು. ಓಕೆ ವೀಕ್ಷಕರೇ, ಸೊ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ನಾವು ಲೈಕ್ ಬ್ರೇಕಲ್ಲಿ ಆಲ್ರೆಡಿ 3 ಜನ ಅಪಾಯಿಂಟ್ಮೆಂಟ್ಸ್ ತೊಗೊಂಡಿದ್ದಾರೆ. ಇವಾಗ ಬರೀ ಸದ್ಯಕ್ಕೆ ಮಿಕ್ಕಿರೋದು ಬರೀ 3 ಅಪಾಯಿಂಟ್ಮೆಂಟ್ಸ್ ಈ ವೀಕ್ಸಿಗೆ. ಸೊ ಯಾರಿಗೆಲ್ಲ ಸಿಕ್ಕಿಲ್ಲ ಅವ್ರು ಡಿಸಪಾಯಿಂಟ್ ಮಾಡಬೇಡಿ, ಕಾಲ್ ಮಾಡ್ತಾನೆ ಇರಿ. 4 weeks ನಡೀತಾ ಇರುತ್ತೆ ಕೆರಿಯರ್ ಕ್ಯಾಂಪ್. ಏಪ್ರಿಲ್ ಅಲ್ಲಿ 4 weeks ಇದೆ, ಮೇ ಅಲ್ಲಿ 5 weeks ಇದೆ. ಹಾಗೆ ನೀವು ಅಪಾಯಿಂಟ್ಮೆಂಟ್ ತಗೋಬೇಕಾಗಿರೋ ನಂಬರ್ 9900-107-132ಗೆ ಕಾಲ್ ಮಾಡಿ. ಹಾಗೆ ಸಮರ್ ಕ್ಯಾಂಪ್ಸ್, ಅವ್ರ ಮಕ್ಳನ್ನ ಯಾರೆಲ್ಲ ಸಮರ್ ಕ್ಯಾಂಪ್ಸ್ಗೆ ಕಳಿಸ್ಬೇಕಾಗಿರೋ ಅವರು ಕೂಡ ಅಡ್ಮಿಷನ್ ಮಾಡಿಸ್ಬೋದು. ಅದಕ್ಕಿಂತ 3 ದಿನ ಮಾತ್ರ ಟೈಮ್ ಇದೆ. ಹೌದು, ಓನ್ಲಿ 3 days. ಎಸ್, ಮಂಡೇ ಇಂದ ಅವ್ರದ್ದು ಸಮರ್ ಕ್ಯಾಂಪ್ ಶುರು ಆಗುತ್ತೆ. ಓಕೆ ವೀಕ್ಷಕರೇ, ಮತ್ತೆ ನಾವು ನಿಮ್ ಮುಂದಿನ ಶೋ ಅಲ್ಲಿ ಮೀಟ್ ಆಗ್ತೀವಿ. ಹಾಗೆ ಹೊಸ ಟಾಪಿಕ್ಸ್ ಬಗ್ಗೆ ಕೂಡ ಮಾತಾಡ್ತೀವಿ. Till then, all of you take care. Bye bye.